ಇದಿಲ್ಲ, ಇದೆಯಲ್ಲ, ಕರೆಕ್ಟ್, ರೈಟ್. ಇನ್ನು ಯಾರು ಎಲ್ಲ ಬಂದ್ಬಿಟ್ರೆ ಬರಕಿದ್ದಾರೆ ಯಾರಾದ್ರು? ಇಲ್ಲ, ಸರಿ. ಈಗ ಅರ್ಥ ಆಗ್ತಾ ಇದೆಯಾ? ಎಲ್ಲದು ಹೋಗಿ ಇಷ್ಟು ಉಳ್ಕೊಂಡಿದೆ, ಸರಿ. ಇವಾಗ ಯಾರ್ಯಾರು ಇನ್ನ ಬಂದಿಲ್ಲೋ, ಬರ್ಲಿಲ್ಲ ಅಂತ ಇಟ್ಕೊಳ್ಳಿ, ನಾನು ಗ್ರೂಪಿಂದ ತೆಗಿತೀನಿ ಆಮೇಲೆ. ಓಕೆ, ಯಾರ್ಯಾರು ಸಿ ಎಮ್ ಎಸ್ ಗ್ರೂಪ್ ಇದೆ ಇವತ್ತು ಲಾಸ್ಟ್ ಡೇಟ್. ತುಂಬಾ ಜನ ಗ್ರೂಪ್ ಅಲ್ಲಿ ಇರೋರು ಈ ಕ್ಲಾಸಿಗೆ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರ ಆ ಗ್ರೂಪಿಂದ ತೆಗೆದ್ಬಿಡ್ತೀನಿ ಈಗ. ಓಕೆ, ಈ ಕ್ಲಾಸ್ ಮುಗಿದ ಅದಕ್ಕೆ ನಾನು ಈಗ ಕುತ್ಕೊಂಡಿರೋದಿಲ್ಲಿ. ಅವ್ರ ಕ್ಲಾಸಿಗೆ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ, ಶೇಕ್ ಕುಡಿತಿರೋದು ಮನೇಲಿ ನನಗೆ ಗೊತ್ತಿಲ್ಲ, ಇಲ್ಲಿ ಬಂದು ಕುತ್ಕೊಂಡಿಲ್ಲ ಅಂದ್ರೆ ನಾನು ಆ ಗ್ರೂಪಲ್ಲಿ ಇಟ್ಕೊಳ್ಳಲ್ಲ ಮತ್ತೆ ಬಿಡಿಸ್ಕೊಳ್ಳಲ್ಲ ಇಲ್ಲಿ. ಓಕೆ, ಯಾಕಂದ್ರೆ ಅವರು ಸರಿ ಹೋಗಲ್ಲ. ಮನೆಗೆ ಮಕ್ಕಳು ಓದ್ತಾರೆ, ಮಕ್ಕಳು ಮನೆಗೆ ಸರಿ ಹೋಗ್ತಾರೆ, ನನ್ನ ಮಗ ಮನೆಗೆ ಓದ್ತಾನೆ ಅಂದ್ರೆ ಸ್ಕೂಲ್ಗೆ ಸೇರಿಸಿದ್ದೀರಿ ಕರ್ಕೊಂಡೋಗಿ, ಅವ್ರು ಅವಶ್ಯಕತೆ ಇರ್ಲಿಲ್ಲ. ಮತ್ತೆ ಸ್ಕೂಲಿಗೆ ಸೇರಿಸಿದ್ಮೇಲೆ ಮತ್ತೆ ಇಲ್ಲಿ ಬಂದು ಕುತ್ಕೊಂಡಿಲ್ಲ ಅಂದ್ರೆ ಅವ್ರು ಚೆನ್ನಾಗ್ ಆಗ್ತಾರೆ ಅಂತ ಹೆಂಗ ಅನ್ಸುತ್ತೆ? ಈಗ ಮನೆಗೆ ಓದಿರೋ ಮಕ್ಕಳು ಮತ್ತೆ ಹೋಗಿ ನೀವು ಎಷ್ಟು ಕೇಳ್ತೀರಾ ಪಾಸ್ ಆಗಿಲ್ಲ ಅಂದ್ರೆ? ಸರ್ ನನ್ನ ಮಗ ಸ್ಕೂಲಿಗೆ ಬರಲ್ಲ ಸರ್, ಬಿಸಿ, ಮನೆಗೆ ಓದಿರ್ತಾನೆ ಸರ್, ಅವ್ನು ಮನೆಗೆ ಓದ್ತಾನೆ, ಬರಲ್ಲ ಅಂದ್ರೆ, ಅವ್ನು ಪಾಸ್ ಆಗಿಲ್ಲ ಅಂದ್ರೆ ಹೋಗಿ ಎಷ್ಟು ಕೇಳ್ತೀರಾ? ಯಾಕೆ? ನಿಮ್ಗೆ ನೀವು ಅಡ್ಮಿಷನ್ ಮಾಡಿಸಿದ್ ಸರ್, ನಾನು ನಿಮ್ಗೆ ಅಡ್ಮಿಷನ್ ಮಾಡಿಸಿದ್ದೆ, ನೀವು ಹೋಗಿಲ್ಲಲ್ಲ. ಇಲ್ಲಿ ಬಂದು ಆ ಶೇಕ್ ಕುಡಿಯಕ್ ಬರ್ತಾರೆ ಸರ್, ನನ್ನ ಮಗ ಬರಲ್ಲ ಸರ್, ನಾವು ಬಿಸಿ ಇದೀವಿ, ನಾವು ಕುಡ್ಕೊಂತೀವಿ ಮನೆಯಲ್ಲಿ ಅಂದ್ರೆ ನನಗೆ ಗೊತ್ತಿರಲ್ಲ ಇದು. ಎಷ್ಟೋ ಜನ ಹೊರಗಡೆ ಶೇಕ್ ಕುಡ್ತಾರೆ. ತಲೆ ಅಂದ್ರೆ ಏನು, ನಿಮ್ಗೆಲ್ಲಾ ಚೇಂಜಸ್ ಆಗಿರುತ್ತೆ, ತಲೆ ಚೇಂಜಸ್ ಆಗಿರಲ್ಲ. ತಲೆ ತಲೆ ಇದು ಬದಲಾಗಿರಲ್ಲ. ಅದು ಬದಲಾಗದೆ ಎಲ್ಲಿ ಗೊತ್ತಾ? ಇಲ್ಲಿ ಕುತ್ಕೊಂಡಾಗ. ಓಕೆ, ಆ ಸ್ಟೋರಿ ಕೇಳಿಸ್ಕೊಂಡಾಗ ನಿಮ್ಗೆ ಬದಲಾಗುತ್ತೆ. ಅದಕ್ಕೆ ಇನ್ನ ಯಾರ ಬರಲಿದ್ರೆ ಆ ಕರೆಸಿ ಕೂಡಿಸ್ಬಿಡಿ. ಆ ಕೂಡಿಸಿದ್ರೆ ಮತ್ತೆ ಅವ್ರಿಗೆ ಅರ್ಥ ಆಗುತ್ತೆ. ವಿಡಿಯೋ ಆಫ್ ಮಾಡಿದವರು ನನಗೆ ನೆನಪಿರಲ್ಲ, ಇವ್ರು ಇದಾರೆಲ್ಲ ಗೊತ್ತಿಲ್ಲ ನನಗೆ, ಸರಿ. ಎಸ್, ರೈಟ್, ಎಲ್ಲ ಬಂದ್ರು ಅನ್ಸುತ್ತೆ. ಇಲ್ಲೊಂದು ನಂಗೆ ಇಟ್ಕೊಡಿ, ಓಕೆನಾ? ಈಗ ಯಾರೇ ಕುತ್ಕೊಂಡಿದ್ದೀರಿ, ನೀ ಕುತ್ಕೊಂಡವ್ರಿಗೆ, ನೀ ಕುತ್ಕೊಂಡಿ ಗೊತ್ತಾ, ಎಷ್ಟು ಜನಕ್ಕೆ ಮಾತ್ರಕ್ಕೆ ನಮ್ಗೆ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆ ನಿಮ್ಗೆ? ಅರ್ಥ ಆಗುತ್ತೆ ಒಂದು. ನೀವು ತಾಯಿ ಹೊಟ್ಟೆ ಹುಟ್ಟುಬೇಕಾದ್ರೆ, ತಾಯಿ ಹೊಟ್ಟೆ ಹುಟ್ಟಿದಿರಲ್ಲ, ಅವತ್ತೇ ಈ ಭೂಮಿ ಮೇಲೆ ಏನೇನು ಇದೆಯೋ ಅದೆಲ್ಲದು ನಿಮ್ಗೆ ಏನು ಎದುರಿಸ್ತಿದ್ದೀರಿ, ಅದೆಲ್ಲ ಎದುರಿಸಿ ಹುಟ್ಟಿದಿರಿ. ಎಷ್ಟೋ ಸೆಲ್ಸು, ಲಕ್ಷ ಲಕ್ಷ ಸೆಲ್ಸು ಅಡ್ಡ ಬಂದಾಗ್ಲೂ ಕೂಡ ಒಂದು ಸ್ಟ್ರಾಂಗ್ ಸೆಲ್ಸ್ ಆಗಿ ಉಳ್ಕೊಂಡು ಹೋರಾಟ ಮಾಡಿ ಅವತ್ತೇ ಬದುಕಿದಿರಿ. ಹೊರಗಡೆ ಬಂದು ಬದುಕ ಅವಶ್ಯಕತೆ ಇಲ್ಲ ನೀವು. ಹೋಗೋದಿದ್ರೆ ಒಳಗಡೆ ಹೋಗ್ಬೇಕಿತ್ತು. ನಿಮ್ ಒಳಗಡೆಯಿಂದ ಹೊರಗಡೆ ಬಂದ ಮೇಲೆ, ಹೊರಗಡೆ ಬಂದಾಗ ನಿಮ್ಗೆ ಎದುರಿಸ್ಬೇಕಾದ ಹೆಂಗ್ ಗೊತ್ತಾ? ಹೊರಗಡೆ ಬಂದಾಗ ಎದುರಿಸೋದು ಎರಡು ಬರುತ್ತೆ ನೋಡಿ ನಿಮ್ಗೆ, ಒಂದು ನೆನ್ಪಿಟ್ಕೊಳ್ಳಿ. ಒಂದು ನಿಮಗೆ ಬುದ್ಧಿಯಿಂದ ಬದುಕೋದು. ಬುದ್ಧಿಯಿಂದ ಬದುಕಿದ್ರೆ ಮನುಷ್ಯ, ಎಷ್ಟೋ ಜನ ಸತ್ತು ಹೋಗಿ ಎಷ್ಟೋ ವರ್ಷಗಳಾಗೋಗಿದೆ, ಅಲ್ಲಿ ಭೂಮಿ ಮೇಲೆ ಹಂಗೆ ಇದ್ದಾರೆ. ಎಷ್ಟೋ ಜನ 100 ವರ್ಷ ಬದುಕಿದ್ದಾರೆ, 110 ವರ್ಷ ಬದುಕಿದ್ದಾರೆ, ಪಕ್ಕದ ಮನೆ ಕೂಡ ಗೊತ್ತಿಲ್ಲ, ಪಕ್ಕದ ಮನೆ ಗೊತ್ತಿಲ್ಲ, ಹಂಗ ಹೋಗ್ಬಿಟ್ಟಿದ್ದಾರೆ. ಇಲ್ಲಿಗೆ ಬಂದು ನಿಮ್ಗೆ ನಾವೇನ್ ತೆಗಿತಿರೋದು ಹೆಂಗ್ ಗೊತ್ತಾ ನಿಮ್ಗೆ? ನಾವೇನ್ ತೆಗಿತೀವಿ ಹೇಳಿ? ನಿಮ್ಮ ಬಾಡಿಯಾಗಿರ್ತಕ್ಕಂಥ ಎಕ್ಸಸ್ ಅಷ್ಟೇ ಕಮ್ಮಿ, ಜಾಸ್ತಿ ಇರ್ತಕ್ಕಂಥ ತೆಗಿತೀವಿ ಅಷ್ಟೇ ನಾವು. ನಿಮ್ಮ ಜಾಸ್ತಿ ಇರ್ತಕ್ಕಂಥ ತೆಗೆದು ಒಳಗಿರ್ತಕ್ಕಂಥ ಗಟ್ಟಿಯನ್ನ ಉಳಿಸಕ್ ಟ್ರೈ ಮಾಡ್ತೀವಿ. ಮುಂಚೆ ಗಟ್ಟಿಯಾಗಿರ್ತಕ್ಕಂಥ ಬಾಡಿ ಇತ್ತು, ಗಟ್ಟಿ ಇದ್ರಿ, ಆ ಗಟ್ಟಿ ಇರೋ ಬಾಡಿಯನ್ನ ಮೇಲೆ ನೀವು ಒಂದ್ ಸ್ವಲ್ಪ ಪದರನ್ನ ಜಾಸ್ತಿ ಮಾಡ್ಕೊಂಡಿದ್ರಿ. ಹಳೆ ಮನೆ ತರ ಒಂದು ಮನೆ ಇದೆ, ಈ ಮನೆ ಒಳಗಡೆ ಹಳೇದಾಗ್ತಾ ಹಳೆ ಆಗ್ತಾ ಆಗ್ತಾ ಇದೇನಿದೆಯಲ್ಲ ಸಿಮೆಂಟ್ ಒಳಗಡೆ ನೀರು ಹೋಗಿ ಹಂಗೆ ಈ ಹೊರಗಡೆ ಬರುತ್ತಲ್ಲ, ಅದನ್ನ ನಾನ್ ತೆಗೆದು ಮತ್ತೆ ಹೊಸ ಸಿಮೆಂಟ್ ಮಾಡಿದ್ದೇನೆ ಅಷ್ಟೇ. ಕೇಳುತ್ತಾ ಕರೆಕ್ಟಾಗಿ ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ, ಹಳೇದ್ ಏನಿದೆಯಲ್ಲ ಬಾಡಿ ಒಳಗೆ, ಅದು ಬೇಡದಿರೋದು, ಬೇಡದಿರೋ ಆಲೋಚನೆ, ಬೇಡದಿರೋ ಫುಡ್ ತಿಂದಿರಿ, ಬೇಡದಿರ್ತಕ್ಕಂಥ ಯೋಚನೆ ಮಾಡಿದ್ರಿ, ಅದನ್ನ ತೆಗೆದು ಹೊಸಾದನ್ನ ತುಂಬ್ತಿರೋದು ನಾನು. ಹೊಸ ತುಂಬ್ತಾ ಇರೋದು. ಹೊಸಾದ್ ಯಾರ್ಯಾರು ತುಂಬ್ತೀರಿ, ಹಳೆ ಫುಡ್, ಹಳೆ ಯೋಚನೆ, ಹಳೇದು ನಮ್ಮ ಲೈಫ್ ಅಲ್ಲಿ ಇದೆ ಕರೆಕ್ಟ್ ಅನ್ಸ್ತಿತ್ತು, ಅದರಿಂದ ತೆಗಿಸಿಬಿಟ್ಟು ನಿಮ್ಗೆ ಎಕ್ಸಸ್ ಬೇಡದಿರ್ತಕ್ಕಂಥ ತೆಗೆದು ಅದನ್ನ ನೀವು ಫುಲ್ಫಿಲ್ ಮಾಡ್ತಿರೋದು. ಜೀವನ ಹಂಗಲ್ಲ, ಜೀವನ ಹಿಂಗಿರೋದು ಅರ್ಥ ಮಾಡಿಸ್ತಿರೋದು. ಪ್ರತಿ ಒಂದು ಆ ಟೈಮ್ ಬಂದಾಗ ನಿಮ್ ಕೈ ಕೆಲಸ ಮಾಡ್ಬೇಕಾದ್ರು ಆ ಟೈಮ್ ಬಂದಾಗ ಕೆಲಸ ಮಾಡುತ್ತೆ, ತಲೆ ಯಾವಾಗಲೂ ಕೆಲಸ ಮಾಡುತ್ತೆ, ನಿಮ್ಮ ದೇಹಕ್ಕೆ ಎಷ್ಟೆಷ್ಟು ಸಾಧ್ಯನೋ ಅಷ್ಟೆಷ್ಟು ಕೆಲಸ ಮಾಡುತ್ತೆ. ಈಗ ನಾನು ನೋಡಿ, ಇದು ಎತ್ತಬೇಕು ಅಂದ್ರೆ ಕೈ ಎತ್ತುತ್ತೆ, ಬೇಡ ಅಂದ್ರೆ ಬಿಡುತ್ತೆ. ಏನ್ ಕೆಲಸ? ಕೈಗೆ ಏನ್ ಕೆಲಸ ಇಲ್ಲ ಅಂದ್ರೆ ಅದೇನ್ ಕೆಲಸ ಮಾಡಲ್ಲ. ಕಾಲು ನಡೆದ್ರೆ ಕೆಲಸ, ನಡೆದ್ರೆ ಏನ್ ಕೆಲಸ ಮಾಡಲ್ಲ. ಅದು ಎನಿ ಟೈಮ್ ನಿಮ್ಗೆ ಹಾರ್ಟ್ ಕೆಲಸ ಮಾಡುತ್ತೆ, ಕರೆಕ್ಟಾ? ನಿಮ್ ಬ್ರೈನ್ ಕೆಲಸ ಮಾಡುತ್ತೆ. ಹೆಂಗ್ ಹೇಳಿ, ಓಡ್ತಾ ಇರುತ್ತೆ ನೋಡಿ, ಓಡ್ತಾ ಇರುತ್ತೆ, ರೈಟ್ ರಾಂಗ್, ತಪ್ಪ, ಸರಿ ಇಲ್ಲ, ಯಾವ್ದು ಸರಿ ಇಲ್ಲ, ಇದು ಸರಿ ಇಲ್ಲ, ಓಡ್ತಾ ಇರುತ್ತೆ. ಕಂಟ್ರೋಲಿಗೆ ಬರ್ಬೇಕಾದ್ರೆ ನಿಮ್ ಬಾಡಿ, ನಿಮ್ ತಲೆ ಯೋಚನೆ ಯಾರಿಗೆ ಕಂಟ್ರೋಲಿಗೆ ಬಂದಿದೆ ಸ್ವಲ್ಪ?
ಮುಂಚಿತ ಯೋಚನೆ ಮಾಡ್ತೀನಿ ಚೆಕ್ ಮಾಡ್ಕೊಳ್ಳಿ. ಈಗ ನಿಮ್ ತಲೆ ಸ್ವಲ್ಪ ಕಂಟ್ರೋಲ್ ಬಂದಿರುತ್ತೆ, ಸ್ವಲ್ಪ ಲಿಮಿಟ್ ಬಂದ್ರೆ ಕಂಟ್ರೋಲ್ಗೆ, ಅಯ್ಯೋ ಅದ್ನ್ಯಾಕ್ ಮಾಡ್ಬೇಕು, ಹಂಗ್ಯಾಕ್ ಮಾತಾಡ್ಬೇಕು, ಹಿಂಗ್ಯಾಕ್ ಮಾತಾಡ್ಬೇಕು, ಅದ್ನ್ಯಾಕ್ ತಿನ್ಬೇಕು, ಅವ್ರು ಹೇಳೋದು ಕರೆಕ್ಟ್ ಅಲ್ಲ, ನಿದ್ದೆ ಬೇಗ ಮಾಡ್ಬೇಕು, ಅವ್ರ ಸಮಸ್ಯೆ ಹಾಕ್ಬೇಕು, ಇವ್ರ ಸಮಸ್ಯೆ ಹಾಕ್ಬೇಕು, ಟಿವಿ ಯಾಕೆ ನೋಡ್ಬೇಕು, ಹಿಂಗೆಲ್ಲ ಕೆಲವೊಂದು ಯೋಚನೆ ಬಂದಿರುತ್ತೆ. ಆ ಬಂದಿರೋ ಯೋಚನೆ ಇದೆಯಲ್ಲ, ನೀವು ಫಸ್ಟ್ ಚೇಂಜ್ ಆಗ್ಬೇಕಾದ್ದು ನಿಮ್ಮ ಥಾಟ್ಸ್, ಫಸ್ಟ್ ಚೇಂಜ್ ಆಗ್ಬೇಕಾದ್ದು ನಿಮ್ಮ ಅಭ್ಯಾಸ, ಫಸ್ಟ್ ಚೇಂಜ್ ಆಗ್ಬೇಕಾದ್ದು ನೀವು ಮಾತಾಡೋ ರೀತಿ. ಇದೆಲ್ಲದೂ ನಿಮಗೆ ಚೇಂಜ್ ಆಗ್ತಾ ಹೋದ್ರೆ ಎಷ್ಟೋ ಜನಕ್ಕೆ ಒಳಗಡೆ ಒಂದಿದೆ, ಒಳಗಡೆ ಒಂದಿದೆ. ಏನು ನಿಮ್ಮ ಒಳಗಡೆ? ನಾನು ಯಾವಾಗ ಹೇಳ್ತೀನಿ, ಎಲ್ಲಿಗೆ ನೋವಾದ್ರೂ ನಿಮ್ಗೆ ಮೆಡಿಷನ್ ಇದೆ, ಎಲ್ಲಿ ನೋವಾದ್ರೂ ಮೆಡಿಷನ್ ಇದೆ. ನಿಮ್ಗೆ ಕೈ ನೋವಾಗ್ಲಿ, ಕಾಲ್ ನೋವಾಗ್ಲಿ, ಏನ್ ನೋವಾದ್ರೂ ಮೆಡಿಷನ್ ಇದೆ. ನಿಮ್ಮ ಒಳಗಡೆ ಒಂದು ಖಿನ್ನತೆ ಅಂತ ಬರುತ್ತೆ, ಯೋಚನೆಯಿಂದ ನೋವಾದ್ರೆ ಅದಕ್ಕೆ ಮೆಡಿಷನ್ ಇಲ್ಲ, ಪರ್ಮನೆಂಟ್ ನಿಮ್ಗೆ ಅದಕ್ಕೆ ಮೆಡಿಷನ್ನೇ ಇಲ್ಲ. ಹೊರಗಡೆ ನಿಮಗೆ ನೀನು ಬಹಳ ನಂಬ್ಕೊಂಡು ಕುತ್ಕೊಂಡಿರೋರು ಇರ್ತಾರೆ, ಇವ್ರು ಮೋಸ ಮಾಡಕ್ ಚಾನ್ಸೇ ಇಲ್ಲ ಅನ್ಕೊಂಡಿರ್ತೀರಿ, ಮೋಸ ಮಾಡೋದೇ ಇಲ್ಲ, ಅವ್ರ ಚಾನ್ಸ್ ಇಲ್ಲ ಅನ್ಕೊಂಡಿರ್ತೀರಿ. ಒಂದಿನ ಮೋಸ ಮಾಡಿ ಕನ್ಫರ್ಮ್ ಆಗುತ್ತೆ. ನೀವು ಮಾತಾಡಕ್ ಒಂದ್ ಬಾಯಿ ಇರುತ್ತ, ಇವ್ರು ಹಿಂಗ್ ಮಾಡಿದ್ರ ಇಷ್ಟು ನಂಬಿಕೆ ಹೊತ್ತು ಹಿಂಗ್ ಮಾಡಿದ್ರ ಅನಿಸುವಾಗ ಅನ್ಸುತ್ತೆ, ಇವ್ರನ್ನೇ ಹಿಂಗ್ ಮಾಡಿದ್ರೆ ಇನ್ಯಾರು ನಂಬೋದು ಬೇಡ ಅನ್ಸ್ಬಿಡುತ್ತೆ. ಅವಾಗ ನಿಮ್ ಒಳಗಡೆ ಒಂದು ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ, ಯಾರು ನಂಬೋದು ಅಂತ. ನಿಮ್ಗೆ ಒಂದು ಕಣ ಮಾಡಿದ್ರಿ ಗೊತ್ತಾ, ಆ ಕಣ ಮಾಡಿದ್ರಿ, ಆ ಕಣದ ಒಳಗಡೆ ನಿಮ್ಗೆ ಒಂದ್ ಏನ್ ಇಟ್ಟಿದ್ರಿ ಇಂಪಾರ್ಟೆಂಟ್, ಅದ್ ಕೀ ಹಾಕಿದ್ರಿ. ಈಗ ನಮ್ದು ಒಳಗಡೆ ಇಲ್ಲಿ ಕಾಣತ್ತಲ್ಲ, ಇದ್ರೊಳಗೆ ಇಟ್ಟು ಎಲ್ಲ ಸಾಮಾನು ಇಟ್ಟಿದ್ವಿ, ಇಟ್ಟು ಕೀ ಹಾಕಿದ್ವಿ. ಆ ಒಳಗಡೆ ತಿಂದ್ಬಿಟ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಒಳ ಕೀ ಹಾಕಿರಲ್ಲ, ಆ ಕೀ ತಿಂದ್ಬಿಟ್ರೆ ಎಲ್ಲದನ್ನ ಏನ್ ಅನ್ಸುತ್ತೆ? ಹಂಗೆ ಆ ಒಳಗ್ ನೋವಾಗುತ್ತಲ್ಲ, ಒಳಗಿಲ್ಲ ಮೋಸ ಮಾಡಿದ ಟೆನ್ಷನ್ ಇದೆಯಲ್ಲ, ಆ ಟೆನ್ಷನ್ ಹೊರಗಡೆ ಬರಕ್ಕಾಗಲ್ಲ ನೋಡಿ, ಅದೇ ನಿಮ್ಗೆ ಡಿಪ್ರೆಷನ್, ಅದೇ ನಿಮ್ಮ ಸಾಯಿಸೋದು. ಇದಕ್ಕೆ ನಿಮ್ಗೆ ಒಳಗಡೆ ವೆಯ್ಟ್ ಲಾಸ್ ಮಾಡ್ಕೊಳಕ್ ಏನಿಲ್ಲ, ಅಥವಾ ವೆಯ್ಟ್ ಲಾಸ್ ಆಗಲ್ಲ, ವೆಯ್ಟ್ ಏನು ಆಗಲ್ಲ, ನೀವೇನು ಆಗಲ್ಲ. ನಿಮ್ಗೆ ಎಷ್ಟು ಜನಕ್ಕೆ ಬಿ ಪಿ ಶುಗರ್ ಇದೆ ಗೊತ್ತಾ? ಬಿ ಪಿ ಶುಗರ್ ಇದ್ರೆ ಆ ಬಿ ಪಿ ಶುಗರ್ ನಿಮ್ಗೆ ಕಮ್ಮಿ ಆಗೋವರೆಗೂ ನೀವು ವೆಯ್ಟ್ ಲಾಸ್ ಆಗಲ್ಲ, ಬಹಳ ರೇರ್ ವೆಯ್ಟ್ ಲಾಸ್ ಆಗ್ತೀರಿ. ಅದು ಅಡ್ಡ ನಿಮ್ ಲೈಫಲ್ಲಿ. ಕೆಲ ಜನಕ್ಕೆ ನಾನು ಎಷ್ಟು ಮಾಡಿದ್ರೆ ವೆಯ್ಟ್ ಲಾಸ್ ಆಗಲ್ಲ ವೀರೇಶ್ ಸರ್, ಯಾಕಂದ್ರೆ ನಿಮ್ ಒಳಗಡೆ ಒಂದು ಯೋಚನೆ ಇದೆ ಗೊತ್ತಾ, ಆ ಯೋಚನೆ ನಿಮ್ಗೆ ಬಿಡ್ಲೇ ಇಲ್ಲ. ಈಗ ನೋಡಿ, ಇಲ್ಲಿ ಕುತ್ಕೊಂಡಿದ್ದಾರೆ ತುಂಬಾ ಸರಿ, ಪಟ್ ಪಟ್ ಪಟ ಅಂತ 9 ತಿಂಗಳಾಗ ಅರ್ಣ ಮರಣ 30 ಕೆಜಿ ವೆಯ್ಟ್ ಲಾಸ್ ಆಗ್ಬಿಟ್ರು, ಪಟಪಟ ಅಂತ ವೆಯ್ಟ್ ಲಾಸ್ ಆಗ್ಬಿಟ್ರು. ಮತ್ತೆ ಮಿಕ್ಕಿದ ಯಾಕೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಹೇಳಿ? ಒಂದು ನಿಮ್ ಸಾಲ ಮಾಡಿರ್ಬೇಕು, ಒಂದು ಕಾಯಿಲೆ ಇರಬೇಕು, ಒಂದು ಟೆನ್ಷನ್ ಇರಬೇಕು, ನಿದ್ದೆ ಬರ್ದಿರ್ಬೋದು, ನೀರು ಕುಡಿದೇ ಇರ್ಬೋದು, ಅದು ಬಿಟ್ಟಾಕು ಅದ್ರದ್ದೇನಂತ ಅನಿಸಿರ್ಬೋದು, ಅಥವಾ ನಿಮ್ಗೆ ಏನೋ ಚಿಕ್ಕ ಮೆಡಿಸಿನ್ ತಗೊಂಡಿರ್ಬೋದು, ಆ ಮೆಡಿಸಿನ್ ತಗೊಂಡು 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 ಬಾಡಿ ಕೆಟ್ಟೋಗಿರ್ಬೋದು, ಒಳಗಡೆ ಸೆಲ್ಸ್ ಎಲ್ಲ ಡ್ಯಾಮೇಜ್ ಬಂದಿರ್ಬೋದು. ಈ ಶೇಕ್ ಕುಡಿತಾ ಕುಡಿತಾ ನಿಮ್ಗೆ, ನನಗೆ ನೀವು ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ, ಒಂದು ಮರ ಇದೆಯಾ, ಒಂದ್ ಮರ ಇರುತ್ತಲ್ಲ, ಹಿಂಗೆ ಗಿಡ ರೀ ಮಂತೆ ನೋಡಿಲ್ಲ, ಮರ ಏನಂತ, ಮರ ತಾನೆ, ಟ್ರೀ, ಕರೆಕ್ಟ್ ಹಿಂಗಿರುತ್ತೆ. ಈ ಹೋಗಿ ನೀನು ಚೆಕ್ ಮಾಡಿ, ಇದನ್ನ ಹಿಂಗೆಲ್ಲ ಕೆತ್ತಿದಿ, ಕರೆಕ್ಟ್ ಹಿಂಗ್ ಕೆತ್ತಿ ಬಿಟ್ಟಿದಿ, ಒಳಗಡೆ ಒಂದು ಕಾಂಡ ಇರುತ್ತೇನ್ರಿ? ಇರುತ್ತಲ್ಲ, ಇದು ಮರ, ಇದು ಎಲ್ಲ ಕೆತ್ತಿ 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 ಬಂದ್ಬಿಟ್ಟು ಒಳಗಡೆ ಒಂದು ಕಾಂಡ ಇರುತ್ತೆ, ಚೆಕ್ ಮಾಡಿ. ಆ ಕಾಂಡ ಮತ್ತೆ ನೀರ್ ಹಾಕಿ ಚಿಗುರುತ್ತಲ್ಲ, ಆ ಒಳಗಿದೆಯಲ್ಲ, ಆ ಕಾಂಡ ಇದೆಯಲ್ಲ, ಅದೇ ಎನರ್ಜಿ. ಮೇಲೆ ಚಕ್ಕೆ ಅಲ್ಲ ಎನರ್ಜಿ, ಮೇಲೆ ಚೆಕ್ಕಿದೇನು ಸಮಸ್ಯೆ ಇಲ್ಲ. ಒಳಗಡೆ ನಿಮ್ಗೆ ಖಂಡ ಇತ್ತಲ್ಲ, ಹಂಗೆ ಬಾಡಿ ಕೂಡ ಮಜಲ್ ಇರ್ಬೇಕು, ಅದು ಖಂಡ ಅಂತ ಕರೀತಾರೆ. ಅದಿದ್ರೆ ನಿಮ್ಗೆ, ಅದಿದ್ದಾಗ ಅದು ಸುಮ್ಮನೆ ಬರಲ್ಲ. ಅಷ್ಟು ಗೊತ್ತಾಗಿ ಮಾತಾಡ್ತಾನೆ ಮರ, ಹೋಗಿ ಹೊರಗಡೆ ಅವನು ಅಂದ್ರೆ ಗೊತ್ತಾ, ಅದು ಎನರ್ಜಿ. ಎಲ್ಲ ಒಂದ್ ತಿಳ್ಕೊಂಡಿರ್ತಾನೆ, ಒಂದ್ ನೋಡಿರ್ತಾನೆ, ಸತ್ಯ ಅರ್ಥ ಮಾಡ್ಕೊಂಡಿರ್ತಾನೆ, ಅದಕ್ಕಾಗಿ ಹಂಗ್ ಮಾತಾಡ್ತಿರ್ತಾನೆ. ಸುಮ್ನೆ ಹೊರಗಡೆ ಹೋಗಿ ನೇರವಾಗಿ ಮಾತಾಡಕ್ ಹೇಳಿ, ಒಂದ್ ಕಿಡ್ನಿ ಬಗ್ಗೆ, ಹಾರ್ಟ್ ಬಗ್ಗೆ ಮಾತಾಡಕ್ ಹೇಳಿ, ಯಾಕಂದ್ರೆ ಗೊತ್ತಿಲ್ಲ. ಗೊತ್ತಿದ್ದ ವ್ಯಕ್ತಿ ಮಾತಾಡೋದು ಬೇರೆ, ಗೊತ್ತಿಲ್ಲದ ವ್ಯಕ್ತಿ ಮಾತಾಡೋದು ಬೇರೆ. ಹೊರಗಡೆ ಎಷ್ಟೋ ಜನ ನಿಮ್ ಬಗ್ಗೆ ಹೇಳ್ತಾರೆ ಗೊತ್ತಾ, ಇದು ಇಲ್ಲ ಸರ್ ಹಿಂಗಿರಲ್ಲ ಅಂತ, ನಿಮ್ಗೆ ಗೊತ್ತಿಲ್ಲ. ಪ್ರತಿ ಪರ್ಸನ್ ಕೂಡ ಹುಟ್ಟೋದ್ ಹಂಗೇನೆ. ನನಗೆ ಅನ್ಸುತ್ತೆ, ಎಲ್ಲದಕ್ಕೂ ನಿಮಗೆ ಒಂದು ಕ್ಲಾಸ್ ಇದೆ, ಪ್ರತಿ ಒಂದಕ್ಕೂ. ನೀವು ಹುಟ್ಟಿದಾಗಿಂದನು ನಿನಗೆ ಎಷ್ಟು ಜನ ನಿಮ್ಗೆ ನೆನಪಿದ್ದಾರೆ, ನೀವು ಮುಖ್ಯವಾದ ಗುರುಗಳಿದ್ದಾರೆ, ರೇಜನ್ ಮಾಡಿ ನೋಡಿ, ಎಷ್ಟು ಜನ ಇದ್ದಾರೆ. ಸರ್ ನಾನು ಇವರಿಂದ ಬದಲಾದ ಸರ್, ಇವ್ರು ಹೇಳ್ಕೊಟ್ಟ ಬದಲಾದ ಸರ್ ಅಂಬರ್, ಎಷ್ಟು ಜನ ರೇಜನ್ ಮಾಡಿ ನೋಡಿ. ಸರ್ ನಾನು ಒಬ್ಬರಿಂದ ಕಲ್ತೀನಿ ಸರ್, ತಾಯಿಯಿಂದ ಕಲ್ತಿರ್ಬೋದು, ತಂದೆಯಿಂದ ಕಲ್ತಿರ್ಬೋದು, ಮತ್ತೆ ಗುರುಗಳಿಂದ ಕಲ್ತಿರ್ಬೋದು, ಸ್ಕೂಲಲ್ಲಿ ಕಲ್ತಿರ್ಬೋದು, ರೋಡಲ್ಲಿ ಕಲ್ತಿರ್ಬೋದು, ಯಾರಿಂದ ಕಲ್ತಿರಿ ನೀವು? ಸರ್ ನನಗೆ ಒಬ್ಬ ಮುಖ್ಯವಾದ ಗುರುಗಳಿದ್ದಾರೆ ಸರ್ ನಿಮ್ ಲೈಫ್. ಗುರು ಇರ್ಲೇಬೇಕು ನಿಮ್ಗೆ. ನಿಮ್ಗೆ ಯಾರು ಗುರು ಇಲ್ವಾ? ನೀವೇನು ಕಲ್ತೇ ಇಲ್ವಾ ಲೈಫಲ್ಲಿ, ಮತ್ತೆ ನೀವು ಕಲಿದ್ರೆ ಅದ್ ಹೆಂಗ್ ಚೇಂಜ್ ಆದ್ರೆ? ನೀವು ಮದುವೆ ಹೆಂಗ್ ಮಾಡ್ಕೊಂಡ್ರಿ? ಅದು ಕಾಮನ್ ಅನ್ಸುತ್ತೆ. ಒಬ್ಬ ಗುರುಗಳು ಇದ್ದೇ ಇರ್ತಾನೆ ನಿಮ್ ಲೈಫಲ್ಲಿ. ಸರ್ ಇವರಿಂದ ಸರ್ ನಾನು ಕಲ್ತಿರಿ ಹಿಂಗಾಗಿನ್ ಸರ್ ಇವರಿಂದ ನನಗೆ ಅನಿಸಿ ಸರ್, ಇವ್ರು ನೋಡೇ ಕಲ್ತಿ ಸರ್ ನಾನು ಅಂತ. ಏನಾಗಿರ್ಲಿ ಬೈ ಲೈಫಲ್ಲಿ, ಅದ ಸ್ವಂತ ನೀವೇ ಕಲ್ತೀರಾ? ನಿಮ್ಗೆ ಒಬ್ಬ ಗುರು ಇರ್ಲೇಬೇಕಲ್ಲ, ನಿಮ್ ಗುರುಗಳು ಇಲ್ಲೇ ಇಲ್ವಾ? ನಿಮ್ಗಂದ್ರೆ ಒಬ್ಬರು ಇನ್ಸ್ಪೈರ್ ತಗೊಂಡಿಲ್ಲ ನಿಮ್ ಲೈಫಲ್ಲಿ,
ಇನ್ಸ್ಪೈರ್ ಅಂದ್ರೆ ಗೊತ್ತಾ, ಅವ್ರು ನೋಡಿ ಹಿಂಗಾದೆ, ಇದ್ ನೋಡಿ ಹಿಂಗಾದೆ, ನಾನು ಅವ್ರು ನೋಡಿ ನಮ್ಮ ಕುಟುಂಬ ಹಿಂಗ್ ಬಾಳ ಬದುಕ್ತಾ ಇದೀವಿ, ಆ ಮನೆ ನೋಡಿ ಹಿಂಗಾದೆ, ಅವ್ರು ನೋಡಿ ಹಿಂಗಾದೆ, ಈ ದೇವಸ್ಥಾನಕ್ಕೆ ಹೋಗಿ ಹಿಂಗಾದೆ, ಒಟ್ಟು ಏನೋ ಒಂದು ಆಗಿರ್ತೀರಿ, ಕರೆಕ್ಟ್ ಅಲ್ವಾ? ಎದರಿಂದ ಆಗಿರ್ತೀರಿ ಅದೇ ಗೊತ್ತಾ, ಇನ್ಸ್ಪಿರೇಷನ್ ಅಥವಾ ನಿಮ್ಗೆ ಟ್ರಾನ್ಸ್ಫಾರ್ಮೇಶನ್ ಆಗಿರುತ್ತೆ, ಟೈಮ್ ಟಕ್ ಅಂತ ಚೇಂಜ್ ಆಗಿರುತ್ತೆ. ಕರೆಕ್ಟ್ ಸರ್ ಇವ್ರು ಹೇಳಿದ್ದು. ನನಗೆ ಸುಮಾ ಮೇಡಮ್ ಹೇಳಿದ್ರು, ನೀವು ಕೇಳ್ಕೊಂಡಿರ್ತೀರಿ, ಸುಮಾ ರಾಜಶೇಖರ್ ಮೇಡಮ್ ಪ್ರೆಸಿಡೆಂಟ್ ಟೀಮ್ ಅವ್ರು ಹೇಳಿದ್ರು, ಊರ್ ಹೊರಗಡೆ ಒಂದ್ ಮರ ಇತ್ತು, ಒಂದ್ ಮರ ಇತ್ತು, ಒಂದ್ ಗಿಡ ಇತ್ತು. ಆ ಗಿಡ ಜನ ಅದನ್ನ ಹೋಗಿ ಕಡ್ದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಜನ ಹೋಗಿ ಎಲ್ಲ ನಿಂತ್ಕೊಂಡು ಇದು ಒಣಗಿ ಹೋಗ್ಲಿ, ಇದು ಒಣಗಿ ಹೋಗ್ಲಿ, ಇದು ಒಣಗಿ ಹೋಗ್ಲಿ, ಇದಿರಬಾರ್ದು, ಇದಿರಬಾರ್ದು ಅಂತ ಹೇಳಿ ಜನ ಬೈಕೊಂತಾ ಇದ್ರಂತೆ. ಆ ಬೈಕೊಳ್ಳೋ ಬೈಕ್ ಆ ಗಿಡ ಒಣಗಿ ಹೋಯ್ತಂತೆ. ಎಷ್ಟು ಜನ ಕೇಳಿದ್ರಿ? ಕರೆಕ್ಟಾ? ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದ ಊರಲ್ಲಿ, ಆ ವ್ಯಕ್ತಿ ತಪ್ಪು ಮಾಡಿದ್ರೆ ಸಿಕ್ಕಾಪಟ್ಟೆ ತಪ್ಪು ಮಾಡ್ಬಿಟ್ಟಿದ್ದ, ಊರೊಳಗೆ ಕಟ್ಟಿ ಹಾಕಿದ್ರು ಆ ಹುಡುಗನ್ನ. ಊರೊಳಗೆ ಕಟ್ಟಿ ಹಾಕಿ ಆ ಹುಡುಗ ಹೇಳಿದ್ರಂತೆ, ಆ ಊರ್ ಜನ ಬಂದ್ ಹೇಳಾರಂತೆ, ಎಂತ ಒಳ್ಳೆ ಹುಡುಗ ನೀನು, ಹಿಂಗ್ ಮಾಡನಲ್ಲ ನೀನು, ಯಾವತ್ ಹಿಂಗ್ ಮಾಡಿಲ್ಲಲ್ಲ ನೀನು, ಹಿಂಗ್ ಮಾಡಕ್ ಚಾನ್ಸ್ ಇಲ್ಲ ನೀನು, ಎಂತ ಒಳ್ಳೆ ಮನುಷ್ಯ ನೀನು, ಯಾಕೆ ಹಿಂಗ್ ಮಾಡಿದೀನಿ, ನೀನ್ ಮಾಡಲ್ಲಲ್ಲ, ಚಾನ್ಸ್ ಇಲ್ಲ ಅಂತ ಯೋಚನೆ ಮಾಡು. ಊರಿಗೆ ಊಟ ಹಾಕಿದ್ದೆ, ಊರ ಬಟ್ಟೆ ಕೊಡಿಸಿದ್ದೆ, ಹುಡುಗರು ಓದಿಸಿದ್ದೆ, ಎಲ್ಲ ಮಾಡಿದ್ದೆ ನೀನು, ನೀ ಒಳ್ಳೆ ಹುಡುಗಲ್ಲ ನೀನು, ಒಳ್ಳೆ ಹುಡುಗ, ಒಳ್ಳೆ ಹುಡುಗ, ಒಳ್ಳೆ ಹುಡುಗ, ಒಳ್ಳೆ ಹುಡುಗ ಅಂದು ಅಂದು ಒಂದ್ ಜನ ನನಗೆ ಎನಿಸ್ಬಿಡ್ತಂತೆ, ಸಾಕ್ ಬಿಟ್ಬಿಡ್ರ ಒಳ್ಳೆನೆ ಅಂತಂತೆ. ಹೌದು, ತಪ್ಪು, ಕರೆಕ್ಟ್, ಒಳ್ಳೆನೆ, ಹೌದು ಒಳ್ಳೆನೆ. ಅದೇ ಮರ ಕಟ್ಟಿ ಹಾಕಿ ಇನ್ನೊಂದ್ಸರಿ ಮಾಡ್ಬೇಡ, ನಾ ಮುಂದ್ ಹೊಡಿಯೋದು, ನೀವ್ ಮುಂದ್ ಹೊಡೆದ್ರೆ ಏನ್ ಅನ್ಸುತ್ತ, ರೌಡಿ ಆಗ್ತಾನ, ಕರೆಕ್ಟಾ? ನನ್ನ ಹೊಡೆದನ ಬಿಡದಲ್ಲ ನೋಡಿ, ಅದನ್ನ ನೀವು ಬೆಂಕಿ ಹಚ್ಚಬಹುದು, ಬೆಂಕಿ ಹಾರಿಸಬಹುದು. ಮನುಷ್ಯನಿಗೆ ಪರಿವರ್ತನೆ ಮಾಡ್ಬೇಕಂತ ನಿಂತ್ಕೊಂಡ್ರೆ ನೀವು ಒಡೆಯದೆ ಬಡಿಯದೆ ಪರಿವರ್ತನೆ ಮಾಡಬಹುದು. ಎಷ್ಟು ಒಳ್ಳೆಯ ಕೆಲಸ ಮಾಡಿದಾನೆ, ಆ ಒಳ್ಳೆಯ ಕೆಲಸ ಜಾಸ್ತಿ ಹೇಳಲ್ಲ. ಒಂದ್ ತಪ್ಪು ಮಾಡಿದ ತಪ್ಪ ಹೇಳ್ತಾ ಇರ್ತೀವಿ ನಾವು. ಬಟ್ ಆ ಊರ್ ಜನ ಮಾಡ್ಲಂತೆ. ಅವು ಕರ್ಕೊಂಬಂದ್ ಕಟ್ಟಿ ಹಾಕಿ, ಎಂತ ಒಳ್ಳೆ ಹುಡುಗ ನೀನು, ಎಂತ ಒಳ್ಳೆ ಹುಡುಗ, ಹೆಂಗ್ ನನಗೆ ಹೆಂಗ್ ಹೆಲ್ಪ್ ಮಾಡಿ ಅನ್ನುವಾಗ ಅವ್ನಿಗೆಲ್ಲ ರಿಯಲೈಸ್ ಆಗಿರುತ್ತೆ, ಜೀವನದಾಗ ತಪ್ಪೇ ಮಾಡಬಾರ್ದು ಅನಿಸ್ಬಿಡ್ತಂತೆ. ಹಂಗೆ ನಮಗೆ ಕೂಡಾಗಿ ಒಂದ್ ಪ್ಲೇಸ್ ಕುತ್ಕೊಂಡಾಗ ಎಷ್ಟು ಚೆನ್ನಾಗಿ ಅನಿಸ್ತಲ್ಲ ಅಂತ ಚೇಂಜ್ ಆಗ್ಬೇಕಂತ ನಿರ್ಧಾರ ಮಾಡಿದ್ರೆ ಚೇಂಜ್ ಆಗ್ತೀವಿ. ವೆಯ್ಟ್ ಲಾಸ್ ಆಗ ಮೇಲೆಗಡೆ ಹೇಗೆ ಗೊತ್ತ ತೆಗ್ತಾ ಇರೋದು ನಿಮ್ನ, ಆ ಮೇಲೆ ಇರ್ತಕ್ಕಂಥ ಅಷ್ಟೇ ತೆಗ್ತಾ ಇರೋದು, ತೆಗೆದು ತೆಗೆದು ಒಳಗಿರ್ತಕ್ಕಂಥ ಕಾಂಡ, ಆ ಶಕ್ತಿ ಅದು ಗಟ್ಟಿ ಮಾಡ್ತಿರೋದು. ಮನುಷ್ಯನಿಗೆ ಒಳಗಡೆ ಒಂದು ಕಾಂಡ ಅಂತಿದೆ, ಮರದ ಒಳಗಡೆ ಹೆಂಗೆ ನಿಮ್ಗೆ ಮೇಲೆ ತೊಗಟೆ ತೆಗೆದ್ರು ಕೂಡ ಮರ ಸುಟ್ಟೋಗಲ್ವೋ, ನಾವ್ ಹೇಳೋದು ಏನ್ ಗೊತ್ತಾ, ವೆಯ್ಟ್ ಲಾಸ್ ಮಾಡ್ತಿರೋದು ಹೆಂಗ್ ಗೊತ್ತಾ, ಈ ಸೈಡ್ ಇದೆಲ್ಲ ತೆಗಿಸ್ತಿಬಿಟ್ಟು ಒಬ್ಬ ಮನುಷ್ಯನ ನಾಯಿ ಮಾಡ್ತಿರೋದು. ಯಾವ್ದು ಜಾಸ್ತಿ ಇದೆ, ಯಾವ್ದು ಕಡಿಮೆ ಇದೆ, ಯಾವ್ದು ಕಿಡ್ನಿ ಎಷ್ಟಿದೆ, ಹಾರ್ಟ್ ಎಷ್ಟಿದೆ, ಅದು ಎಷ್ಟೇ ತೆಗಿಬೇಕು ತಕೊಂಡ್ರೆ ಎಷ್ಟು ಆರಾಮಾಗಿ ನೀವು ಗಾಳಿ ಆಡುತ್ತೆ, ಎಷ್ಟು ಚೆನ್ನಾಗಿ ನೀವು ಉಸಿರಾಟ ಆಡ್ತೀರಿ, ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀರಿ, ಎಷ್ಟು ಖುಷಿಯಾಗಿ ಬದುಕ್ತಾ ಇದ್ರಿ, ಎಷ್ಟು ಆರಾಮಾಗಿ ಇದಿರಿ ಅಂತ ಅರ್ಥ ಮಾಡ್ತದೆ ಅಷ್ಟೇ. ಮನಸ್ಸಿಗೆ ಮುಟ್ಟಿಸ್ತಿರೋದು, ಮನಸ್ಸಿಗೆ ಮುಟ್ಟಿಸ್ತಾ ಇರೋದು ಅಷ್ಟೇ. ನಾನು ಇಲ್ಲಿ ಏನ್ ಮಾಡ್ತಾ ಇಲ್ಲ. ನಾನು ಮೈ ಮುಟ್ಟ ಬೇಷ, ಮೈ ಮುಟ್ಟೋದು ಗೊತ್ತಾ, ತಿಳುವಳಿಕೆ ಇರ್ತಕ್ಕಂಥ ಗಂಡ ಎಂತಿ ಮೈ ಹಂಗ ಹೋಗಿ ಹೊಳಿತಾನ ಅಷ್ಟೇ. ತಿಳುವಳಿಕೆ ಇರ್ತಕ್ಕಂಥ ಬುದ್ಧಿ ಇರ್ತಕ್ಕಂಥ ಗಂಡ ಮಕ ನೋಡ್ತಾನ ಅಷ್ಟೇ, ಇನ್ನೆಷ್ಟು ಅಂತ ಅರ್ಥ ಸುಮ್ಮನೆ ಆಗ್ಬಿಡ್ತಾನೆ. ಒಡೆಯೋರು ಬೇರೆ, ಅರಚೋರು ಬೇರೆ. ಅರಚ ವ್ಯಕ್ತಿ ಕಿರಿಚ ವ್ಯಕ್ತಿ ಯಾರು ಗೊತ್ತಾ, ಬೇರೆಯವ್ರನ್ನ ಅರ್ಥ ಮಾಡಿಸ್ತಕ್ಕಾಗಿರ್ತಕ್ಕಂಥ ವ್ಯಕ್ತಿ ಅರಸ್ತಾನೆ, ಬೇರೆಗೆ ಅರ್ಥ ಮಾಡಿಸ್ತಕ್ಕಂಥ ವ್ಯಕ್ತಿ ಅರ್ಥ ಮಾಡಿಸ್ತಾನೆ. ಅರ್ಥ ಮಾಡಿಸೋದಕ್ಕೂ ತಾಳ್ಮೆ ಬೇಕು, ನಿಮಗೆ ಒಡೆಯಕ್ ಕೂಡ ತಾಳ್ಮೆ ಬೇಕಾಗಿತ್ತು. ಓಕೆ, ನಿಮ್ಗೆ ಹೊರಗಡೆ ಹೋಗಿ ಮೆಡಿಸಿನ್ ತಗೊಳಕ್ಕೆ ಓದಿರ್ಬೇಕಾಗಿಲ್ಲ, ಅವ್ರು ಓದಿ ನಿಮ್ಗೆ ಕೊಡ್ತಾರೆ. ಬಟ್ ನಿಮ್ ಬಾಡಿಯನ್ನ ಫಿಟ್ ಆಗಿ ಇಟ್ಕೊಳಕ್ಕೆ ನಿಮ್ಗೆ ನಾಲೆಡ್ಜ್ ಇರ್ಬೇಕು, ನಿಮಗೆ ಬುದ್ಧಿ ಇರಬೇಕು, ನನಗೂ ಬುದ್ಧಿ ಇರಬೇಕು. ನನ್ನ ನಾಲೆಡ್ಜ್ ಇಟ್ಕೊಳಕ್ಕಾಗಿ ಪ್ರತಿ ಪರ್ಸನ್ ಕೂಡ ನನಗೆ 4 ಜನ ಗುರುಗಳಿದ್ದಾರೆ ನನ್ನ ಲೈಫಲ್ಲಿ. ಒಬ್ಬ ಭಿಕ್ಷೆ ಬೇಡ ಅಂತ ಒಬ್ಬ ವ್ಯಕ್ತಿ ಊಟ ಕೊಟ್ಟಿದ್ದ, ಆ ವ್ಯಕ್ತಿ ಹೇಳಿದ್ದು ನನಗೆ ನೆನಪಿದೆ, ನಿಮ್ ನೆನಪಿರ್ಲಿ, ನೆನಪಿಟ್ಕೊಳ್ಳಿ. ನನಗೆ ಹೇಳಿದ್ದ ಬೆಂಗಳೂರಲ್ಲಿ 20 ವರ್ಷಗಳ ಕೆಳಗಡೆ ನನಗೆ ಮನೆ ಇಲ್ದಾಗ ಮೆಜೆಸ್ಟಿಕ್ ಮಲ್ಕೊಂಡಿರುವಾಗ, 2 ಕಾಲದ ವ್ಯಕ್ತಿ ಎದ್ದೋಗಿ ಮೋಷನ್ಗೆ ಹೋಗಕ್ಕಾಗಲ್ಲ, ಯೂರಿನ್ ಪಾಸ್ ಮಾಡಕ್ಕಾಗಲ್ಲ, ಆ ಒಂದು ಏನು ಒಂದು ಮೋರಿ ಮೇಲೆ ಮಲ್ಕೊಂಡಿದ್ದ. ಆ ಮಲ್ಕೊಂಡಾಗ 12 ಗಂಟೆ ನೈಟ್ ನಾನು ಮನೆಗೆ ಬಂದಾಗ ಎಲ್ಲಿ ಹುಡುಕ್ತಾ ಇದ್ ಮಲ್ಕೊಳಕ್ ಜಾಗ ಇರಲಿಲ್ಲ, ಹುಡುಕ್ತಿರುವಾಗ ಮೆಜೆಸ್ಟಿಕ್ ಅಲ್ಲಿ 20 ವರ್ಷ ಕೆಳಗಡೆ ಒಬ್ಬ ವ್ಯಕ್ತಿ ಕುತ್ಕೊಂಡಿದ್ದ. ಯಾಕ ಹುಡುಕ್ತಿಯಲ್ಲ ಹುಡುಗ ಅಂತ, ಎಲ್ಲಿ ಮಲ್ಕೋಬೇಕು, 25 ರೂಪಾಯಿ ಕೇಳ್ತಾರೆ. ಲಾಡ್ಜ್ ಹೋದ್ರೆ 25 ರೂಪಾಯಿ ಕೇಳ್ತಾರೆ. ಅದಕ್ಕಾಗಿ ದುಡ್ಡಿಲ್ಲ ನನ್ನ ಹತ್ರ. 25 ರೂಪಾಯಿ ಬೆಳಗ್ಗೆ ಟಿಫಿನ್ ಬಸ್ ಚಾರ್ಜ್ 25 ರೂಪಾಯಿ ಇತ್ತು, ಗೊತ್ತಾ ಗೊತ್ತಾ ನಿಮ್ ನೆನಪಿದ್ಯಾ? 25 ರೂಪಾಯಿ ಇತ್ತು. 25 ರೂಪಾಯಿ ಇದ್ರೆ ನನಗೆ ನಾಳೆ ಬಸ್ ಪಾಸ್ ಆಗುತ್ತೆ, ಬೆಂಗಳೂರಲ್ಲಿ ರೌಂಡ್ ಹಾಕ್ಬೋದು, ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಓದ ಬಿಟ್ಟೋಗಿದ್ದೆ. ಅವಾಗ ಅವಜ್ಜ ಹೇಳಿದ್ದು, ನಿನಗೆ ಊಟ ಮಾಡಿ, ಇಲ್ಲ ಮಾಡಿಲ್ಲ ಅಂತ. ಅವಜ್ಜ ಜೊತೆ ಒಂದು ಬ್ರೆಡ್ ಇತ್ತು, ಗೊತ್ತಲ್ಲ, ಬನ್ ಇತ್ತು. ಯಾರ ಕೊಟ್ಟಿದ್ರು ಎಷ್ಟು ತಂದು, ಅರ್ಧ ತಿಂದಿದ್ದ, ಅರ್ಧ ತಿಂದು ಅರ್ಧ ಇಟ್ಕೊಂಡಿದ್ದ, ತೆಲಗಿ ಬಿಟ್ಕೊಂಡು ಮಲ್ಕೊಂಡಿದ್ದ. ಬೆಳಗ್ಗೆ ಬರುತ್ತೆ ಅಂತ ನಾನು ಓದ್ ಕೂಡ್ಲೆ ಆ ವ್ಯಕ್ತಿ ಆ ಬ್ರೆಡ್ ಇತ್ತಲ್ಲ, ಬನ್ ನನಗೆ ಕೊಟ್ಟ. ನೀನ್ ಬೆಳಗ್ಗೆ ಏನ್ ಮಾಡ್ತೀಯ ಅಂತ ನಾನ್ ಕೇಳ್ದೆ. ನೀನ್ ತಿನ್ನ, ಬೆಳಗ್ಗೆ ಯಾರ ಬಂದು ಕೊಡ್ತಾರೆ, ಅಮ್ಮ ಕೊಡೋದ್ರೆ ಕೊಡ್ತಾರೆ, ಯಾಕೆ ಟೆನ್ಷನ್ ತಗೊಳ್ತೀನಿ, ನೀ ಕೊಡ್ತೀನಿ ಅಂತ ಕೊಟ್ಟ. ನನಗೆ ಅನಿಸ್ತು, ಎಷ್ಟೋ ಕೋಟಿ ಇದಾರೆ ಹೊರಗಡೆ,
ಈತಗೆ ಈತ್ ಬೆಳಗ್ಗೆ ಈತಗೆ ಯಾರು ಕೊಡ್ತಾರೆ ಗ್ಯಾರಂಟಿನೇ ಇಲ್ಲ. ನಮ್ಮನೆಗೆ ಅಕ್ಕಿ ಇದೆ, ಬೇಳೆ ಇದೆ, ಬೆಲ್ಲ ಇದೆ, ಎಲ್ಲ ಇದೆ, ನಮ್ ಟೆನ್ಷನ್. ಇದು ಏನು ಇಲ್ಲ, ಏನು ಇಲ್ಲ. ನಾಳೆ ಯಾರು ಕೊಡ್ತಾರಪ್ಪ? ಎದ್ದು ಕೂತ್ಕೊಂಡು ಅಮ್ಮ ಕೊಡಂದ್ರೆ ಕೊಡ್ತಾರೆ, ಯಾರ 10 ರೂಪಾಯಿ ಕೊಟ್ಟು ಹೋಗ್ತಾರೆ, ಬ್ರೆಡ್ ತಮ್ಮ ತಿನ್ನಿ ತಿನ್ನಿ ತಿಂದು ಮಲಕೆ ಅಂದ. ತಿಂದು ಮಲಿಕೊಂಡು ಬೆಳಗ್ಗೆ ಎದ್ದು ಅಲ್ಲೇ ಅಲ್ಲೇ ಮಲ್ಕೊಂಡು ಪಕ್ಕದಲ್ಲಿ ಏನು ಮಾಡಲ್ಲ, ಏನು ಮಾಡಲ್ಲ. ಯಾಕೆ? ನನ್ ಭಿಕ್ಷಕ್ ಯಾರು ಸಾಯಿಸ್ತಾರೆ? ಇನ್ನು ಭಿಕ್ಷಕ್ ಅನ್ಕೊಂತ ಮಲ್ಕ ಅಂತ. ಇಲ್ಲಿ ಭಿಕ್ಷಕ್ ಅನ್ಕೊಂತಾರೆ, ಮಲ್ಕ ಯಾರು ಸಾಯಿಸಲ್ಲ, ಮಲ್ಕೊಂಡ್ಬಿಡ ಅಂತ. ಮಲ್ಕೊಂಡ್ ಬೆಳಗ್ಗೆ ಎದ್ದು ನೋಡಿದ್ರೆ ಆ ಆ ಮಲ್ಕೊಂಡಿರ ಬೆಡ್ ಅಲ್ಲಿ ಯೂರಿನ್ ಮಾಡ್ಕೊಂಡಿದ್ದಾನೆ, ಮೋಷನ್ ಮಾಡ್ಕೊಂಡಿದ್ದಾನೆ, ಎದ್ದು ಹೋಗಕ್ ಜಾಗಲ್ಲ ಅದು. ಹೇಳಕ್ ಬರಲ್ಲ ಅದು, ಹೇಳಕ್ ಬರಲ್ಲ, ಕುತ್ಕೊಳಕ್ಕೂ ಬರಲ್ಲ. ಯಾಕಂದ್ರೆ ಕಾಲಿಲ್ಲ. ದೇಹಕ್ಕೆ ಮೋಷನ್ ಎಲ್ಲಿ ಹೋಗ್ತಾನೆ? ಅದ್ರಾಗೆ ಅದೇ ಬೆಡ್ ಅಲ್ಲಿ ಮೋಷನ್ ಮಾಡ್ಕೊಂಡೆ, ಅದ್ರಾಗೆ ಯೂರಿನ್ ಮಾಡ್ಕೊಂಡಿದ್ದಾನೆ, ಅದ್ರಾಗಿದ್ದಾನೆ, ವಾಸ್ ಇಟ್ಟು ಹೋಗಿದ್ದಾನೆ. ನನಗೆ ಆ ಸುಸ್ತಾಗಿರೋ ನೆನಪೇ ಇಲ್ಲ, ಮಲ್ಕೊಂಡ್ಬಿಟ್ಟಿದ್ದೀನಿ. ಅವಾಗ ಅನಿಸಿತ್ತು, ಭೂಮಿ ಮೇಲೆ ಇರೋವರೆಗೂ ನಾನು ಒಂದು ಆಶ್ರಮ ಕಟ್ಸ್ಬೇಕು ಬಿಡಬಾರ್ದಿದ್ದ ಅಂತ. ಅವತ್ತೇ ನಿರ್ಧಾರ ಮಾಡಿದ್ದು. ನಾನು ಏನ್ ಸಂಪಾದನೆ ಮಾಡ್ತೀನಿ, ಸಂಪಾದನೆ ಮಾಡೋದ್ರಲ್ಲಿ ನಾನು ಸಂಪಾದನೆ ಮಾಡೋ ದುಡ್ಡೆಲ್ಲ ಆಶ್ರಮ ಕಟ್ಸ್ಕೋಬೇಕು ಅಂತ ಅವತ್ತೇ ನಿರ್ಧಾರ ಮಾಡಿದ್ದೆ. ನನಗೆ ಏನ್ ಬೇಕು ಮನೆ ಮಾಡ್ಕೋಬೇಕು, ನನಗೆ ಏನ್ ಬೇಕು ಕಾರ್ ತಗೋಬೇಕು, ದೇಶ ಸುತ್ತಬೇಕು, ಮಿಕ್ಕಿದ್ದೆಲ್ಲ ಆಶ್ರಮ ಕಟ್ಸ್ಕೋಬೇಕು ಅಂತ ಅವತ್ತೇ ನಿರ್ಧಾರ ಮಾಡಿದ್ದೆ. ಈ ಲೈಫಲ್ಲಿ ಎಷ್ಟೋ ಜನ ಕೂಡ ಮಕ್ಕಳು ಅಪ್ಪ ಅಮ್ಮ ರೋಡಿ ಬಿಸಾಕಿ ಹೋಗಿರ್ತಾರೆ. ಬಟ್ ನಾನ್ ಸಾಕ್ಬೋದು. ನಾನ್ ಸಂಪಾದನೆ ಮಾಡಿದ್ದು ಒಂದ್ ಸ್ವಲ್ಪ ದಿನ ಭೂಮಿಲಿ ಇರೋವರೆಗಾದ್ರೂ ನನಗೆ ಒಂದು ದೇವ್ರ ಅವಕಾಶ ಕೊಟ್ಟಿದ್ದು, ದುಡ್ಡು ಸಂಪಾದನೆ ಮಾಡಕ್ ಒಂದು ಚಾನ್ಸ್ ಕೊಟ್ಟಿದ್ದಾನೆ, ಜನಗಳ ಬದಲಾಯಿಸಕ್ ಒಂದು ಚಾನ್ಸ್ ಕೊಟ್ಟಿದ್ದಾನೆ. ಈ ಚಾನ್ಸ್ ಅನ್ನ ಮಿಸ್ ಮಾಡಿಕೊಂಡು ಮಕ್ಕಳಿಗೋಸ್ಕರ ಆಸ್ತಿ ಮಾಡಿ ಹೋಗೋದಕ್ಕಿಂತ ನನ್ನ ದುಡ್ಡನ್ನು ತಗೊಂಡೋಗಿ ನಾನು ಬಳಸಿ ಹೋಗ್ಬೇಕು. ನನ್ನ ಮಗ ಸಂಪಾದನೆ ಮಾಡಿದ ಮಗ ಏನ ಮಾಡ್ಕೊಂಡು ಹೋಗ್ತಾನೆ, ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ, ಅವನು ಏನ ಮಾಡ್ಲಿ ಬಿಡಿ ಅಂತ ಚೇಂಜ್ ಆಗಿದೆ. ಅವತ್ತ ನನಗೆ ಬ್ರೈನ್ ಚೇಂಜ್ ಆಗಿತ್ತು. ಅದೇ ನಡ್ಕೊಂಡು ಮುಂದೆ ಹೋಗ್ತಿರುವಾಗ ಒಬ್ಬ ಅಜ್ಜಿನ ಒಬ್ಬ ಮೊಮ್ಮಗ ರೋಡಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದ ಬೈಕಲ್ಲಿ. ನೀವ್ ನೆನ್ಪು ಮಾಡ್ಕೊಳ್ಳಿ ರೋಡಲ್ಲಿ ಹೆಂಗಿರುತ್ತೆ ಪರಿಸ್ಥಿತಿ. ಮನುಷ್ಯ ಯಾಕೆ ಚೇಂಜ್ ಆಗ್ತಾನಂದ್ರೆ, ಮನುಷ್ಯ ಯಾಕೆ ತಾಳ್ಮೆ ಬರುತ್ತಂದ್ರೆ, ಎತ್ತ ತಾಯಿನ ಯಾಕೆ ಚೆನ್ನಾಗಿ ನೋಡ್ಕೊಳ್ತಂದ್ರೆ, ಎತ್ತ ತಂದೆನ ಯಾಕೆ ಚೆನ್ನಾಗಿ ನೋಡ್ಕೊಳ್ತಂದ್ರೆ, ಹೊರಗಡೆ ಬೀದಿಗೆ ಬಿದ್ದು ಓದಿರೋದಕ್ಕಿಂತ ಜಾಸ್ತಿ ಜನಗಳನ್ನ ಬ್ರೈನ್ ಚೇಂಜ್ ಮಾಡಿದ್ದಾರೆ. ಅದಕ್ಕಾಗಿ ನಾನು ಏನ್ ಗಲಾಟೆ ಮಾಡಲ್ಲ ಜಾಸ್ತಿ, ಮತ್ತೆ ಮಕ್ಕಳ ಗಲಾಟೆ ಮಾಡಲ್ಲ, ತಮ್ಮ ಗಲಾಟೆ ಮಾಡಲ್ಲ, ಅಕ್ಕ ತಂಗಿ. ಇದು ಒಂದೇ ಲೈಫ್ ಇರೋದು. 40 ವರ್ಷ ಆಗಿ ಹೋಗಿದೆ. 40 ವರ್ಷದ ಗ್ಯಾರಂಟಿ ಇಲ್ಲ. ಇರೋದ್ರೊಳಗಡೆ ಆಗಿ ತುಂಬಾ ಜನಗಳ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ಆಗ್ಬಿಡ್ಬೇಕು, ಶಕ್ತಿ. ಒಬ್ಬ ವ್ಯಕ್ತಿ ಒಬ್ಬ ಶಕ್ತಿ ಇದ್ದಂಗೆ, ಇವರೇ ಗಾಡ್. ಹಿಂಗೆ ಚೇಂಜ್ ಆದ್ರೆ ನಿಮ್ ಬ್ರೈನ್ ಅಲ್ಲಿ ಚೇಂಜ್ ಆಗ್ಬೇಕಾದ್ ಹೆಂಗ್ ಗೊತ್ತಾ? ಜನ ಅಲ್ಲ, ನೀನ್ ಚೇಂಜ್ ಆಗ್ಬೇಕು. ಫಸ್ಟ್ ನೀನ್ ಬದಲಾಯಿಸ್ಬೇಕು. ನಾನು ಏನ್ ತೆಗ್ತಿರೋದು ಗೊತ್ತಾ? ಒಳಗಿರ್ತಕ್ಕಂಥ ಆತ್ಮವದಲ್ಲಿ ಶುದ್ಧವಾಗಿ ಮಾಡ್ತಿರೋದು. ಮೇಲೆ ಏನಿದೆಯಲ್ಲ, ವೇಸ್ಟ್ ಯೋಚನೆ ಮಾಡ್ತೀವಿ, ವೇಸ್ಟ್ ತಿಂತೀವಲ್ಲ, ಇದರಿಂದ ನಾನ್ ಮಾಡ್ಬೇಕು, ನಾನ್ ಬ್ಲಾಕ್ 100 ಎಕರೆ 100-200 ಎಕರೆ ಮಾಡ್ಬೇಕು, ಕರೆಕ್ಟೇ ಮಾಡ್ಬೇಕು. ಯಾರು ತಗೊಂಡೋಗಿಲ್ಲ, ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಪ್ರತಿ ಪರ್ಸನ್, ಬಸವಣ್ಣ ಆಗಿರ್ಬೋದು, ಅಕ್ಕ ಮಾದೇವಿ ಆಗಿರ್ಬೋದು, ಯಾರೋ ಅಂಬೇಡ್ಕರ್ ಆಗಿರ್ಬೋದು, ಪ್ರತಿಯೊಬ್ಬರು ಭೂಮಿಯಲ್ಲಿ ಕೊಟ್ಟಿರೋದಕ್ಕಾಗಿ ಅವ್ರ ಭೂಮಿಯಲ್ಲಿ ಹೆಸರಿರೋದು. ಒಬ್ರು ಚೇಂಜ್ ಮಾಡ್ತಾರೆ ನಿಮ್ ಲೈಫ್ ಅನ್ನು. ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಗೊತ್ತಾ? ಬಾಡಿ weight ಲಾಸ್ ಮಾಡ್ಕೊಂಡ್ಬಿಟ್ಟೆ, weight ಗೇನ್ ಮಾಡ್ಕೊಂಡ್ಬಿಟ್ಟೆ, ಪರ್ಮನೆಂಟ್ ಯಾಕಿಲ್ಲ ಹೇಳಿ? ಪರ್ಮನೆಂಟ್ ಯಾಕಿಲ್ಲ? weight ಲಾಸ್ weight ಗೇನ್ ಪರ್ಮನೆಂಟ್ ಇಲ್ಲ. ಯಾಕಂದ್ರೆ ನೀ ಪರ್ಮನೆಂಟ್ ಅಂತ ನಿಮ್ಗೆ ಗೊತ್ತೇ ಇಲ್ಲ. ಯಾವ್ದು ಪರ್ಮನೆಂಟ್ ಗೊತ್ತಾ? ಅದನ್ನ ಮೇಂಟೈನ್ ಮಾಡಿದ್ರೆ ಮಾತ್ರ ಪರ್ಮನೆಂಟ್. ಬಿಸ್ನೆಸ್ ಮೇಂಟೈನ್ ಮಾಡ್ಬೇಕು, ನಿಮ್ ಬಾಡಿ ಮೇಂಟೈನ್ ಮಾಡ್ಬೇಕು, ನಿದ್ದೆ ಮಾಡ್ಬೇಕು, ನೀರ್ ಕುಡಿಬೇಕು, ತಣ್ಣಗಿರ್ಬೇಕು, ಪ್ರಶಾಂತ ಬದುಕಿದ್ರೆ ಅಷ್ಟೇ ನಿಮ್ಮ ಲೈಫ್ ಮನೆ ಇರುತ್ತೆ. ಈಗ ನಾನ್ ನಿಮ್ ಮನೆಗೆ ಬಂದು ಕುತ್ಕೊಂಡಿರ್ತೀನಿ, ಇಟ್ಕೊಳ್ಳಿ, ನಾನ್ ನಿಮ್ ಮನೆಗೆ ಬರ್ತೀನಿ, ಬಂದು ಕುತ್ಕೊಂಡಿರ್ತೀನಿ. ಕುತ್ಕೊಂಡಾಗ ನೀನ್ ನನ್ ಚೆನ್ನಾಗಿ ಮಾತಾಡ್ಸಿರ್ತಾನೆ, ನಾನು ಆ ಮನೆಗೆ ಇರ್ತೀನಿ. ಕರೆಕ್ಟಾ? ಅಲ್ಲ, ಆರಾಮ್ ಕುತ್ಕೊಂಡಾಗ ನೀನ್ ನಗ್ತಾ ಖುಷಿ ಖುಷಿಯಾಗಿ ಮಾತಾಡ್ಸಿರ್ತೀನಿ. ನೀವ್ ಮಾತಾಡ್ಸಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಹೇಳು? ಈ ಮನೆಗೆ ಇರ್ಬೇಕು ಅನ್ಸಲ್ಲ. ದೇಹ ಅಷ್ಟೇ, ದೇಹ ಕೂಡ ಅಷ್ಟೇ. ನಿಮ್ಗೆ ಯಾವಾಗ ನಿಮಗೆ ಆ ಮನೆ ಕಿಟಿ ಕಿಟಿ ಗುಳಿಗೆ ತಗೊಳ್ತೀರಿ, ಆಪರೇಷನ್ ಮಾಡಿಸ್ತೀರಿ, ಕಾಲ್ ನೋವು, ಕೈ ನೋವು, ತೆಲ್ ನೋವು, ಮಂಡಿ ನೋವು ಅಂತ ಹೋಗಿ ತೋರಿಸಿ 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 ಆ ಒಳಗಡೆ ಇರ್ತಕ್ಕಂಥ ಆ ಆತ್ಮಕ್ಕೆ ನೋವಾಗ ಸ್ಟಾರ್ಟ್ ಆಗುತ್ತೆ. ಬೇಡ, ಇಲ್ಲಿ ಇರೋದ್ ಬೇಡ, ಇಲ್ಲಿ ಇರೋದ್ ಬೇಡ, ಹೋಗ್ಬೇಡ 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 ಅಂತ ಸ್ಟಾರ್ಟ್ ಆಗುತ್ತೆ. ಆ ನೋವುಗಳಿಂದ ನನಗೆ ಇರಕ್ಕಿಲ್ಲ, ಈ ಮನೆಗೆ ಇರಕ್ ನಂಗೆ ಜಾಗ ಇಲ್ಲ. ಹಂಗೆ ನಿಮ್ ದೇಹದಲ್ಲಿ ಕೂಡ ಜೀವ ಇರಕ್ಕೆ ಜಾಗ ಇರಲ್ಲ, ಸುಸ್ತಾಗ್ಬಿಟ್ಟಿರುತ್ತೆ. ನಾನು ಹೋಗ್ಬಿಡ್ತು ಅಂತ ಪಟ್ ಅಂತ ಹೋಗ್ಬಿಡುತ್ತೆ. ಅದಕ್ಕೆ ಆತ್ಮಕ್ಕೆ ನೋವಾಗಬಾರ್ದು, ದೇಹಕ್ಕೆ ನೋವಾಗಬಾರ್ದು. ಅಂದ್ರೆ ನಿಮ್ಗೆ ಗೊತ್ತಿರಬೇಕು ನಾನೇನ್ ಚೇಂಜ್ ಮಾಡ್ಕೋಬೇಕಂತ, ನಾನೇನ್ ಬದಲಾಯಿಸಬೇಕಂತ, ನನ್ನಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂತ. ನಾನ್ ತಣ್ಣಗಿರೋಕೆ ನೀನ್ ಯಾಕೆ ಹೇಳ್ಕೊಡ್ಬೇಕು ನನಗೆ? ನನ್ನ ಬಾಡಿ ಇದು, ನಾನ್ ತಣ್ಣಗಿರ್ಬೇಕು. ನನಗೆ ಗೊತ್ತಾಗಲ್ವಾ ನಾನು ತಣ್ಣಗಿದೆ ಇಲ್ಲ ಅಂತ? ನನಗೆ ಗೊತ್ತಾಗಲ್ಲ ನೋವಾಗಿದೆ ಅಂತ ಗೊತ್ತಾಗಲ್ವಾ? ನಾ ಫ್ರೆಶ್ ಗೊತ್ತಾಗಲ್ವಾ? ನನಗೆ ಗೊತ್ತಾಗುತ್ತೆ. ಮತ್ತೆ ನಿನಗೆ ಗೊತ್ತಾಗಲ್ವಾ? ನಿನಗೆ ಗೊತ್ತಾಗ್ತಿತ್ತಲ್ಲ, ಯಾಕೆ ಗೊತ್ತಾಗ್ತಿಲ್ಲ ಹೇಳಿ? ಈಗ ನೆನಪಿಲ್ಲ, ನನ್ನ ದೇಹ, ನನ್ನದೊಂದು ದೇಹ ಇದೆ, ನಾನ್ ತಣ್ಣಗಿರ್ಬೇಕು ಪಕ್ಕದವರಲ್ಲ ಅಂತ ನಿಮ್ಗೆ ಅನಿಸಿಲ್ಲ. ಅನಿಸ್ಬೇಕಂದ್ರೆ ಫಸ್ಟ್ ನಿಮಗೆ ಪ್ರತಿ ವ್ಯಕ್ತಿ ಕೂಡ ಹೋಗುವಾಗ ರೋಡಲ್ಲಿ ನಾನು ನೋಡಿದೀನಿ. ಬೆಳಿ ಹೋಗುವಾಗ ಇದೇ ಬಳ್ಳಾರಿಯಲ್ಲಿ ಒಬ್ಬ ವ್ಯಕ್ತಿ, ಕುರುಡ ವ್ಯಕ್ತಿಗೆ 5 ರೂಪಾಯಿ ಕೊಡಕ್ ಹೋಯ್ತು ನಾನು, ಆ ವ್ಯಕ್ತಿ ಇಸ್ಕೊಂಡಿಲ್ಲ ಅಂತ. ನನಗೆ ಅವನಿಗೆ ಶಾಕ್ ಆಗ್ಬಿಡ್ತು ಲೈಫ್. ನೀವ್ ಕಲ್ತಿರ್ತೀರಿ, ಯಾರ ಕಲಿಸಿರ್ತಾರೆ, ಮರ್ತೋಗಿರ್ತೀರಿ ನೀನು. ನಾನು ಅದೇ ವ್ಯಕ್ತಿಗೆ ಹೋಗಿದ್ದೆ, ಯಾರು ಡ್ರಾಪ್ ಮಾಡಕ್ ಹೋಯ್ತು, ನಮ್ಮ ಮಾವನ್ ಡ್ರಾಪ್ ಮಾಡಕ್ ಹೋಯ್ದೆ ಇಲ್ಲೇ ಬಳ್ಳಾರಿ ಹತ್ರ. ಅವನಿಗೆ ಕಣ್ಣು ಕಾಣಲ್ಲ, ಕಾಲೇಜ್ ಹುಡುಗ. ಯಾವ ಊರು ಅಂದೆ? ದರೋಜಿ ಅಂತ. ನಾನು 5 ರೂಪಾಯಿ ಕೊಟ್ಟೆ. ಯಾಕೆ ಕೊಡ್ತೀರಿ ಅಂತ ಕೇಳ್ದ.
ನನಗೆ ಯಾಕೆ ಅನಿಸ್ಬಿಡ್ತು ಕೊಟ್ಟೆ. ಬೇಡ ಸರ್, ಕಣ್ ಕಾಣಿದ್ರೆ ಅಂತೆ, ಒಳಗಡೆ ಛಲ ಇದೆ ಮಾಡಿ ತೋರಿಸ್ತೀನಿ ಅಂದ ಅವ್ನು. ಹೌದಾ, ಕರೆಕ್ಟ್ ಅಲ್ಲ, ಎಲ್ಲ ಕೂಡಲ್ಲ ಅಲ್ಲ, ನಾನು ಕೂಡಲ್ಲ ಸರ್. ಎಂತೆಂಥ ವ್ಯಕ್ತಿಗಳು ಲೈಫಲ್ಲಿ ಇರ್ತಾರೆ ಒಳ್ಳೆ ಗೊತ್ತಾ, ಕಣ್ಣಿಲ್ಲ ಅಂದ್ರೆ ಕೈ ಇದೆ ಸರ್, ಕಾಲಿದೆ, ದೇಹ ಇದೆ, ಬ್ರೈನ್ ಇದೆ ಸರ್, ನನಗೆ ನಾನು ಮಾಡ್ತೀನಿ ಅಂತ. ಎಷ್ಟೋ ಜನ ಹೊರಗಡೆ ಹಿಂಗಿದ್ದಾರೆ. ನಿಮ್ಗೆ ಜಸ್ಟ್ ಏನ್ ಗೊತ್ತಾ, ನಿಮ್ಗೆಲ್ಲ ಇದೆ, ಬಟ್ ಒಳಗಡೆ ಎನರ್ಜಿ ಇಲ್ಲ, ನಾನು ಮಾಡಿ ತೋರಿಸ್ಬಲ್ಲೆ ಅಂತ ಛಲ ಇಲ್ಲ. ಆ ಛಲ ಬರೋದಿಲ್ಲ ಗೊತ್ತಾ, ನಿಮ್ಗೆ ಗುರುಗಳು ಬೇಕು ಅರ್ಥ ಮಾಡ್ಸಕ್ಕೆ. ಇಲ್ಲಾಂದ್ರೆ ಲೈಫ್ ಲಾಂಗ್ ಇರೋವರೆಗೂ ಕೂಡ ನನ್ನ ಕೈಲಿ ಆಗಲ್ಲ, ನಿನ್ ಕೈಲಿ ಆಗಲ್ಲ, ನಾನು ಸರಿ ಇಲ್ಲ, ನಮ್ಮ ಮನೆ ಸರಿ ಇಲ್ಲ, ನಾವು ಈ ಜನ ಆ ಜನ ಅಂತೇಳಿ ಹಂಗ ಹೋಗ್ಬಿಡ್ತೀವಿ ನಾವು ಫಟ್ ಅಂತ. ಇದು ಯಾವತ್ತೂ ನನ್ನ ತಲೆಗೆ ಬಂದೇ ಇಲ್ಲ, ಒಂದ್ ದಿನ ಕೂಡ ಬಂದಿಲ್ಲ. ಅದಕ್ಕೆ ಹೇಳಿದ್ದು, ನೀವು ವೆಯ್ಟ್ ಲಾಸ್ ಮಾಡ್ಕೊಂಡ್ರಿ, ವೆಯ್ಟ್ ಗೇನ್ ಮಾಡ್ಕೊಂಡ್ರಿ ಎಲ್ಲ ಇದು ಪರ್ಮನೆಂಟ್ ಅಲ್ಲ ಇದು. ನೀನ್ ಎಷ್ಟು ಮಟ್ಟಿಗೆ ಫಾಲೋ ಅಪ್ ಮಾಡ್ತೀನಿ, ಎಷ್ಟು ಮಟ್ಟಿಗೆ ನೀನ್ ಚೇಂಜ್ ಆಗಿದೆ, ಎಷ್ಟು ಬದಲಾಯಿಸ್ಕೊಂಡಿದ್ದೀನಿ, ಅದ್ರ ಮೇಲೆ ನಿಮ್ ಲೈಫ್ ನಿಂತ್ಕೊಂಡಿರೋದು. ಪ್ರತಿ ಪರ್ಸನ್ ಅಷ್ಟೇ, ನನ್ನಲ್ಲ ಅಂತ ನಿನ್ನಂತಲ್ಲ, ಎಲ್ಲಾ ಪರ್ಸನ್ ಕೂಡ ಚೇಂಜ್ ಆಗಿರ್ತಾರೆ. ಚೇಂಜ್ ಆಗಿದ್ದೀನಿ ಅಂತ ಗೊತ್ತಾಗದ್ ನೀನ್ ಹೇಳ್ಬೇಕು, ಬೇಕಾದ್ರೆ ಜನ ಹೇಳ್ತಾರೆ ಚೇಂಜ್ ಆಗಿಲ್ಲ, ನಾನು ಹೇಳೋ ಅವಶ್ಯಕತೆ ಇಲ್ಲ. ನೀನ್ ಚೇಂಜ್ ಆಗಿ ವೆಯ್ಟ್ ಲಾಸ್ ಆಗಿ ವೆಯ್ಟ್ ಗೇನ್ ಆಗಿ ಫಿಟ್ ಆಗಿದಿ ಫೈನ್ ಆಗಿದಿ ಅಂತ ನಾನ್ ಹೇಳಂಗಿಲ್ಲ, ನಿನಗೆ ಜನ ಹೇಳ್ತಾರೆ ನೀನ್ ಚೆನ್ನಾಗಿದ್ದೀನಿ ಅಂತ. ಇತ್ತೀಚೆಗೆ ನಿಮ್ಮ ಮಗ ಒಳ್ಳೆಯನಾಗಿರ ಅಂತ ಜನ ಹೇಳ್ತಾರೆ, ನೀ ಬದಲಾಗಿ ಅಂತ ಜನ ಹೇಳ್ತಾರೆ. ಅದು ಗೊತ್ತಾಗುತ್ತೆ ನೀ ಎಷ್ಟು ಚೇಂಜ್ ಆಗಿ ಅಂತ. ಪ್ರತಿ ವ್ಯಕ್ತಿ ಕೂಡ ಒಬ್ಬ ಗುರುಗಳು ಇರ್ತಾರೆ, ನೀನ್ ನೋಡಿರ್ಲಿಕ್ಕಿಲ್ಲ. ಪ್ರತಿ ಕ್ಷಣ ನಾವು ಓದಿರೋಂಥ ಗುರುಗಳು ಒಬ್ಬರು ನೆನಪಿಲ್ಲ ನನ್ನ ಲೈಫಲ್ಲಿ, ಓದಿರ್ತಕ್ಕಂಥ ಒಬ್ಬರೇ ನೆನಪಿಲ್ಲ. ನನಗೆ ಬೆಂಗಳೂರಾಗಿರುವಾಗ ಒಂದು ಮನೆಯಲ್ಲಿ, ಆ ಬೆಂಗಳೂರಲ್ಲಿ ಒಬ್ಬ ಕಲಸಿಪಾಳ್ಯ ಮಾದೇಶ್ ಅಂತಿದ್ದಾನೆ, ಅತ್ಯಂತ ರೌಡಿಜಮ್. ಆ ಒಬ್ಬ ವ್ಯಕ್ತಿ ಹೇಳಿದ್ದ, ಇಬ್ರು ಮದುವೆ ಆಗಿದ್ರು ಹುಡುಗ ಹುಡುಗಿ, ಆ ಹುಡುಗ ಬೇರೆ ಹುಡುಗ ಲವ್ ಮಾಡಿದ್ರು, ನೋಡಿ ನೆನಪು ಹೆಂಗ್ ಹೆಂಗ್ ಚೇಂಜ್ ಆಗುತ್ತೆ ಅಂತ ಹೇಳ್ಸಂತ. ಬೇರೆ ಮದುವೆ ಆಗಿದ್ರು, ಆ ಹುಡುಗಿ ಮದುವೆ ಮಾಡಿ ಹುಡುಗ ಬಳೆ ಮಾಡ್ಲಿಲ್ಲ ಸರ್. ಮತ್ತೆ ಬಂದ್ ಪಂಚಾಯತಿಗೆ ಬಂದ್ರು ಅವ್ರ ಹತ್ರ. ಅವ್ರು ಹೇಳಿದ್ರು, ಮಾದೇ ಸರ್ ಹೇಳಿದ್ದು, ನೀ ಕಲ್ಲೇನೋ ವೆಯ್ಟ್ ಮಾಡಕ್ಕೆ, ನೀ ಕಲ್ಲು ಅವಳಿಗೋಸ್ಕರ ವೆಯ್ಟ್ ಮಾಡಕ್ಕೆ ವಿಷ ಹಾಕ್ಬಿಟ್ಟು ಬೇರೆ ಮದುವೆ ಆಗಲ್ಲ. ನೀ ಕಲ್ಲೇನೋ ವೆಯ್ಟ್ ಮಾಡಕ್ಕೆ ಏಜ್ ಆಗ್ತಾ ಹೋಗುತ್ತೆ ನಿನಗೆ, ಇಷ್ಟ ಆದ್ರೆ ಬದುಕಿ ಕಷ್ಟ ಹೋಗ್ಲಿ, ಟೆನ್ಷನ್ ತಗೋಬೇಡ. ಅಂದ್ರೆ ಕೆಲವು ಕಡೆ ಗಡ್ಸ್ ಹೆಂಗಿರುತ್ತೆ ಗೊತ್ತಾ ನಿಮ್ಗೆ, ಕಲ್ಲಾದ್ರೆ ನೀನು ಕರಗೋದಿಲ್ಲ, ಈಗ ಏಜ್ ಆಗುತ್ತೆ, ಕಾಯಿ ಅವಶ್ಯಕತೆ. ಒಂದು ವರ್ಷ ವೆಯ್ಟ್ ಮಾಡಿದ್ದೆ ಹುಡುಗ ಅವನಿಗೋಸ್ಕರ ಚೇಂಜ್ ಆಗ್ತದೆ ಅಂತ, ಚೇಂಜ್ ಆಗ್ಲಿಲ್ಲ. ಅಂದ್ರೆ ಇದು ಸ್ಟ್ರಾಂಗ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ. ಹತ್ಕೊಂಡು ಕುತ್ಕೊಂಡು ಗೋಡೆ ಕುತ್ಕೊಂಡು ಟೈಮ್ ಇರಲ್ಲ ನಿಮ್ಗೆ, ಹತ್ಕೊಂಡು ಕುತ್ಕೊಂಡು ಗೋಡಿಕೊಂಡು ನಿನ್ನ ಸಂತೈಸ್ಕೊಂಡು ಅರ್ಥ ಮಾಡೋ ಟೈಮ್ ಇರಲ್ಲ. ಚೇಂಜಸ್ ಯುವರ್ ಲೈಫ್. ಬದಲಾಗಬೇಕಂದ್ರೆ ನಿರ್ಧಾರ ಬದಲಾಗೇ ಆಗ್ತದೆ, ಸೆಕೆಂಡಿಗೆ ಬದಲಾಗ್ತಾರೆ ಮನುಷ್ಯ. ಚೇಂಜ್ ಆಗ್ಬೇಕಂದ್ರೆ ಚೇಂಜ್ ಆಗಿಲ್ಲ, ಚೇಂಜ್ ಆಗಲ್ಲ. ಎಷ್ಟು ವೆಯ್ಟ್ ಲಾಸ್ ಮಾಡಿಸಿ ವೆಯ್ಟ್ ಲಾಸ್ ಮಾಡಿ ಅಂತ ಎಷ್ಟು ಬೈಕೊಂಡ್ರೆ ಚೇಂಜ್ ಆಗಲ್ಲ. ಯಾಕಂದ್ರೆ ನಿನ್ ತಲೆಗಿಲ್ಲ ಅದು ಚೇಂಜ್ ಆಗ್ಬೇಕಂತ. ಚೇಂಜ್ ಆಗ್ಬೇಕಂತ ನಿರ್ಧಾರ ಮಾಡಿದ್ರೆ ನೀನ್ ಚೇಂಜ್ ಆಗೇ ಆಗ್ತದೆ, ಯಾರು ಹೇಳೋ ಅವಶ್ಯಕತೆ ಇಲ್ಲ. ನನಗೆ ಯಾರು ಹೇಳಿಲ್ಲ ಇದು ಚೇಂಜ್ ಆಗಂತ. ನನಗೆ ಅನಿಸಿದ, ನನಗೆ ಬೇಕಾಗಿತ್ತು ಒಂದು ಆಪರ್ಚುನಿಟಿ ಸಿಕ್ತು, ನಾನು ಚೇಂಜ್ ಆದೆ. ನಿಮಗೂ ಚೇಂಜ್ ಆಗ್ಬೇಕು ಅನಿಸಿದ್ರೆ ಚೇಂಜ್ ಮಾಡಬಹುದು. ಫಸ್ಟ್ ಯುವರ್ ಚೇಂಜ್. ನಿಮ್ಮ ಮನೆ ಚೇಂಜ್ ಮಾಡ್ಕೋಬೇಕು, ನೀವು ಮತ್ತೆ ಚೇಂಜ್ ಆಗಬೇಕು, ನಿಮ್ ಡ್ರೆಸ್ ಕೋಡ್ ಚೇಂಜ್ ಆಗಬೇಕು, ನೀವು ಮಾತಾಡೋ ರೀತಿ ಚೇಂಜ್ ಆಗಬೇಕು, ತಿನ್ನೋ ಫುಡ್ ಚೇಂಜ್ ಆಗಬೇಕು. ಇದೆಲ್ಲ ಚೇಂಜ್ ಆದ್ರೆ ನಿಮ್ ಹೆಲ್ತ್ ಪರ್ಫೆಕ್ಟ್ ಆಗುತ್ತೆ. ಸರ್ ಒಂದು ವೆಯ್ಟ್ ಲಾಸ್ ಮಾಡಿ ಸರ್, ಒಂದು ವೇಟ್ ಗೇನ್ ಬಿಡಿಸಿ, ಇದೆ ಪರ್ಮನೆಂಟ್ ಇಲ್ಲ. ಭೂಮಿಲಿ ಯಾವ್ದು ಪರ್ಮನೆಂಟ್ ಇಲ್ಲ. ಭೂಮಿ ಪರ್ಮನೆಂಟ್, ಸೂರ್ಯ ಪರ್ಮನೆಂಟ್, ಚಂದ್ರ ಪರ್ಮನೆಂಟ್, ಬಿಟ್ಟಕ್ಕೆ ಯಾವ್ದು ಪರ್ಮನೆಂಟ್ ಇಲ್ಲ. ನೀವು ಮಾಡೋದು ಭೂಮಿ ಮೇಲೆ ಇರ್ತಕ್ಕಂಥ ಯಾವ್ದು ಪರ್ಮನೆಂಟ್ ಇಲ್ಲ, ಎಲ್ಲ ಟೆಂಪ್ರವರಿ. ಎಷ್ಟು ದಿನ ಇರಬೇಕು ಅಂತ ನಿರ್ಧಾರ ಮಾಡಿ ನೀನ್ ನಿರ್ಧಾರ ಮಾಡ್ಬೇಕು. ನೀನ್ ಸ್ಟ್ರಾಂಗ್ ಆಗಿರ್ಬೇಕು, ನಿನ್ನ ಮೇಲೆ ಡಿಪೆಂಡ್ ಆಗಿ ಇರೋದು ಮನೆ. ಕರೆಕ್ಟ್ ಕಾರ್ ಓಡಿಸುವಾಗ, ಬೈಕ್ ಓಡಿಸುವಾಗ, ನಿಮಗೆ ನಿಮ್ಮ ಮನೆಗೆ ಬರುವಾಗ ಹೋಗುವಾಗ ಎಲ್ಲ ಸರಿ ಇದೆ ಅಂತಲ್ಲ, ನೀವೆಷ್ಟು ಕರೆಕ್ಟ್ ಆಗಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಲೈಫ್. ಕರೆಕ್ಟ್. ಹಿಂಗೆ ನಿಮಗೂ ಕೂಡ ರೋಡ್ ಏನೋ ಚೇಂಜಸ್ ಆಗಿರುತ್ತೆ, ಏನೋ ಬದಲಾಗಿರುತ್ತೆ. ಆ ಬದಲಾಗಿದ್ರೆ ಹೆಂಗ್ ಒಂದ್ ನನಗೆ ಉದ್ದ ಹೇಳ್ಬಿಡಿ, ಅದು ಹೇಳಿದ್ರೆ ನಿಮ್ಗೆ ಅರ್ಥ ಅನ್ಸ್ಬೇಕು ನನಗೆ ಕರೆಕ್ಟ್ ಅಂತ. ಓಕೆ, ಏನ್ ಬದಲಾಯ್ತು ನಿಮ್ಮಲ್ಲಿ? ಇದು ಇದು ಬದಲಾಗಿ ಸರ್ ಲೈಫ್ ನಾನು ಹೆಂಗೆ ಈಗ ಅಂದ್ಕೊಂಡೆ, ಅದ್ ನೋಡಿದ್ಮೇಲೆ ಆಶ್ರಮ ಮಾಡ್ಬೇಕಂತ ಹಂಗೆ ನಿಮ್ಗೆ ಅನಿಸಿದ್ರೆ ಹೇಳಿ ಮೇಡಮ್, ಪಕ್ಕ ಅಂದ್ರೆ ಬದಲಾಗಿರ್ಬೇಕು ಆ ಒಂದ್ ಮಾತು ಸ್ವಲ್ಪ ನಿಮಗೆ. ಒಂದ್ ಸ್ವಲ್ಪ ಲಾಂಗ್ ಆಗುತ್ತೆ ಸರ್. ಯಾಕಂದ್ರೆ ನಮ್ಮ ಸಿದ್ದುದು ಯಾವಾಗ ಯೂರಿನ್ ಮೋಷನ್ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಮುಂಚೆ ಬಿಫೋರ್ ಲೈಫ್ ನಾನು ತುಂಬಾ ಚೆನ್ನಾಗಿ ಲೈಫ್ ನಲ್ಲಿ ಲೀಡ್ ಮಾಡಿದ್ದೆ. ಅಪ್ಪ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ಬರೀ ಕಾಲೇಜು ನಂದು ಓದು ಅಷ್ಟು ಬಿಟ್ರೆ ನನ್ಗೇನು ಗೊತ್ತಿದ್ದಿಲ್ಲ. ಯಾವಾಗ ಮದ್ವೆ ಆಯ್ತು, ಸಿದ್ದು ಹುಟ್ಟಿದಾಗೆ 6 ತಿಂಗಳು ಸರ್. ಅವತ್ತು ನೆನಪಿದೆ, ಯೂರಿನ್ ಮೋಷನ್ ಹಂಗೇನೆ ಹೋಗ್ತಾ ಇದೆ ನನಗೆ. ಅವಾಗ ನೋಟಿಫೈ ಆಯ್ತು, ಇದು ಮಗು ಅಬ್ನಾರ್ಮಲ್, ತುಂಬಾ ಅಬ್ನಾರ್ಮಲ್ ಇದೆ, ಇದು ಜೀವನ ಪರ್ಯಂತ ಸಾಕಕ್ಕಾಗಲ್ಲ ಅಂತಂದು ನನಗೆ ಬಂದಿದ್ದು ತಲೆನಲ್ಲಿ. ಆ ನನಗೆ ಫುಲ್ ಹೈ ಫೀವರ್. ಅವತ್ತು ಮಳೆ ತುಂಬಾ, ಆ ವರ್ಷ ತುಂಬಾ ಮಳೆ. ಒಂದಿನ ನಾನು ಅಂಬೋದು ಬಹಳ ಇತ್ತು. ಅದು ಇಲ್ಲಿ ಬಂದ್ಮೇಲೆ ಅದು ಹೋಗಿದೆ ಸರ್. ಫಸ್ಟ್ ಆಫ್ ಆಲ್ ಫಸ್ಟ್ ಅದೇ ಪಾಯಿಂಟ್ ಸರ್. ನನ್ಗೆ ನಾವು ಅಂಬೋದು ಇರ್ಲಿಲ್ಲ, ನಾನು ಅಂಬೋದು ಇತ್ತು, ಇವಾಗ ನಾವು ಅಂಬೋದು ಬಂದಿದೆ ಸರ್. ಇಷ್ಟಕ್ಕಂತ ಬದಲಾವಣೆ ನಲ್ಲಿ ಏನಿಲ್ಲ ಸರ್, ಗ್ರೇಟ್ ಸರ್ ನನಗೆ. ಈಗ ನಿಮಗೆ ನಾವೇನ್ ತಲುಪಿಸಿದೀವಿ ನಿಮ್ಮಲ್ಲಿ? ಸರ್ ಸಪ್ಪಿತ್ತು ಇದಾಗಿ ಏನ್ ಕಳ್ಸಿದ್ದಿಲ್ಲ ಸರ್. ಯಾಕೋ ನಿಮ್ ಮಾತಲ್ಲಿ ಒಂದು ಅದೇನಂತ ನೋಡು,
ಆ ಸಾರ್ ಹೇಳುದು ಅಂದ್ರೆ ಪ್ರತಿಯೊಬ್ಬರು ಎಲ್ರಿಗೂ ಹೇಳಕ್ ಹೋಗ್ತಾ ಇರ್ತ, ಬಟ್ ಅದು ನನಗೆ ಹೇಳ್ತಾ ಇದ್ದಾನ ಅಂಬುದು ಇದಿರ್ತದೆ ಸರ್ ನನಗೆ. ಅದು ಮನಸ್ಸಿಗೆ ಟಚ್ ಆಗ್ತದೆ ಸರ್. ಅದು ಯಾರಿಗೆ ಹೇಳಿದ್ರು ಅದು ನಂದು ಇದೆಲ್ಲ ನಾನು ಮಾಡ್ತೇನೆ, ನನಗೆ ಹೇಳ್ತಾ ಇದ್ದೇನೆ ಸಾರ್ ಅಂತ ಅನ್ಸ್ತದೆ ಸರ್ ನನಗೆ. ಅದು ತಪ್ಪಾಗಿರ್ಬೋದು, ರೈಟ್ ಆಗಿರ್ಬೋದು, ಬಟ್ ಏನಾದ್ರೂ ನನಗೆ ಹೇಳ್ತಾ ಇದ್ದಾನ, ನಾನೇ ಸರಿ ಮಾಡ್ಕೋಬೇಕು ಅಂಬೋದು ಇಲ್ಲಿ ಇದು ಸರ್. ಈಗ ನಾನು ಅನ್ನೋವಾಗ ಚೆನ್ನಾಗಿದ್ಯಾ, ಇವತ್ತು ಎಲ್ಲರೂ ನಾವು ಅನ್ನೋವಾಗ ಚೆನ್ನಾಗಿದ್ದೀರಾ? ನಾವು ಅಂಬೋದು ಚೆನ್ನಾಗಿದೆ ಸರ್. ಯಾಕಂತಂದ್ರೆ ಈ ತರ ಇಬ್ರು ಕುಂತಿರ್ತಾ ಇರ್ಲಿಲ್ಲ ಸರ್ ಅವಾಗ. ನಾನು ಅಂದ್ರೆ ಮದುವೆ ಆದ್ಮೇಲೆ ಇದು 22 ವರ್ಷಕ್ಕೆ ಸಿಕ್ಕಿದೆ. ಬಟ್ 22 ವರ್ಷ ನಾನು ಈ ತರ ಕುಂತಿಲ್ಲ. ನಾವು ಹಿಂಗೆ ಮಾತಾಡ್ತಿದ್ರು, ಹೋಗ್ತಾ ಇದ್ದೀವಿ. ಯಾಕಂದ್ರೆ ಸರ್ ಹೊರಗಿಲಿಂದ ಬಂದಾರ ಅಂದ್ರೆ ಫಸ್ಟ್ ಆಫ್ ಆಲ್ ಬೇಜಾರೇ ಮಾಡ್ಕೊಂತಿದ್ರಿ ಸರ್. ಅವ್ರು ಬಂದು ಮನೆ ಹೊರಗಲಿಂದ ಬಂದು ಮನೆ ಕಾಲಿಡ್ಬೇಕಂದ್ರೆ ಫಸ್ಟ್ ಬಂದಿಂದಲೇ ಸಾಕು ವಾಟರ್ ಕೊಡ್ಬೇಕು ಅವ್ರಿಗೆ. ಅವ್ರು ಹೇಳಿದ್ದು ಚಕ ಚಕ ಮಾಡ್ಬೇಕನ್ ಮಾತ. 1-2 ಸೆಕೆಂಡ್ 5 ಮಿನಿಟ್ಸ್ ಲೇಟ್ ಆದ್ರೆ ಬೇಜಾರ್ ಮಾಡ್ಕೊಂತಿದ್ರನ್ ಮಾತ. ನಿನಗೆ ಇಷ್ಟ ಕೂಡ ಭಯ ಇಲ್ಲ, ಮನುಷ್ಯರಂದ್ರೆ ಗೌರವ ಇಲ್ಲ ಅಂತ ಜಸ್ಟ್ 1-2 ಸೆಕೆಂಡ್ 5 ಮಿನಿಟ್ಸ್ ಲೇಟ್ ಆದ್ರೂ ಕೂಡ ಬೇಜಾರ್ ಮಾಡ್ಕೊಂತಿದ್ರ ಮತ್ ನನ್ ಮ್ಯಾಗ. ಆ ತರ ಬೇಜಾರ್ ಮಾಡ್ಕೊಂಡು ನನ್ಗೆ ಹೆಂಗ ಅನಿಸ್ತೇನೆ ಅಂದ್ರೆ ಭಯ ಸ್ಟಾರ್ಟ್ ಆಯ್ತು ಅನ್ಮಾತ. ಇವ್ರು ಹೊರಗ್ಲಿಂತ ಮನೆ ಬಂದ್ರು ಸಾಕು ನಂಗೆ ಭಯನೇ ಜಾಸ್ತಿ ಆತಿತ್ತು. ಯಾಕಂದ್ರೆ ಬಂದ್ರಲ್ಲ ಮತ್ತೆ ನನ್ನ ಕೇಳಿದ್ರೆ ಕಿವಾಕ್ಳು ಬೈತಾನ ಅಂತ ಇಲ್ಲಿ ಮೈಂಡ್ನೇ ಫಿಕ್ಸ್ ಆಗಿತ್ತು ಸರ್. ಇವಾಗ ಆ ತರ ಇಲ್ಲ ಸರ್. ಅಂದ್ರೆ ಚೇಂಜಸ್ ಮಾಡ್ಕೊಂತಾನೆ ಇದಾರೆ ಸರ್. ಇನ್ನ ಏನೇನಿದ್ರೆ ನಾನು ಹೇಳು, ನಾನು ಚೇಂಜ್ ಮಾಡ್ಕೊಂತೀನಿ ಅಂತ ಹೇಳ್ತಾರೆ ಸರ್. ಅದು ನನಗೆ ಇವ್ರ ಬದಲಾವಣೆ ಇಷ್ಟವಾಗಿದ್ದು ಸರ್ ಫಸ್ಟ್ ಆಫ್ ಆಲ್. ಅದಕ್ಕೆ ಯಾಕಂದ್ರೆ ಮಕ್ಕಳು ಬೈಬೇಕಿದ್ರು ಸರ್. ನಿಮಗೆ ನಾವೇನು ಹೊಡೆದಿವ್ಯಾ? ಇಲ್ಲ ಸರ್. ಪಂಚಾಯತಿ ಮಾಡಿದಿವ್ಯಾ? ಇಲ್ಲ ಸರ್. ಇದು ಒಡೆಯೋದು ಬಡಿಯೋದು ಗೊತ್ತಾ? ಹೊರಗಡೆ. ಇಲ್ಲಿ ಜಸ್ಟ್ ಅದಕ್ಕೆ ಹೇಳಿದ್ ನಿಮಗೆ, ಮನಸ್ಸಿಗೆ ಮುಟ್ಟಿದ್ರೆ ನೀವು ಚೇಂಜ್ ಆಗ್ತೀರಿ ಅಂತ. ಮನಸ್ಸಿಗೆ ಮುಟ್ಟಬೇಕು, ಯಾವ್ದಾದ್ರು ಮನಸ್ಸಿಗೆ ಮುಟ್ಟಬೇಕು. ಅದಕ್ಕೆ ಮನಸ್ಸು ದೊಡ್ಡದು ಅಂತ ಕರೀತಾರೆ. ಬಾಡಿ ದಪ್ಪ ಸಣ್ಣ ಆಗುತ್ತೆ, ರಗೇಶ ಬಾಡಿ ದಪ್ಪನಾಗುತ್ತೆ, ಸಣ್ಣನಾಗುತ್ತೆ. ನೀವು ಮನಸ್ಸಿಗೆ ಮುಟ್ಟಿದ್ರೆ ಎಷ್ಟು ಅದು ಬೇಡ ಅನ್ಸುತ್ತೆ. ಹೌದು ಸರ್. ಓಕೆ, ಎಸ್, ಓಕೆ, ಥ್ಯಾಂಕ್ ಯು ಮ್ಯಾಮ್. ಬದಲಾಗಿ ಬದಲಾಯಿಸಿ ಅಷ್ಟೇ. ವರ್ಣ ಸರ್, ಕತ್ಲ ಮನೆ ಕುತ್ಕೊಂಡಿ ಇದ್ದೀರಾ? ನೀವೇನು ಚೇಂಜಸ್ ಆದ್ರಿ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್. ಸ್ಕ್ರೀನ್ ಸಾರಿ ಸರ್. ಸರ್ ನಾನು ಬೆಂಗಳೂರು ಹೋದಾಗ ಅಂದ್ರೆ ನಾನು ಬಿಫೋರು ಅಂದ್ರೆ ಹಠ ಇತ್ತು ಸರ್ ನಂಗೆ. ಇದನ್ನ ತಗೋಬೇಕು ಅಂತ ಮನೆಯಲ್ಲಿ ಹಠ ಬೀಳ್ತಿದ್ದೆ. ಅವ್ರನ್ನ ಏನಾದ್ರು ಮಾಡಿ ಪೀಡಿಸ್ಬಿಟ್ಟಾದ್ರೂ ತಗೋತಿದ್ದೆ ಸರ್. ಕ್ಲಿಯರ್ ಕೇಳಿಸ್ತಿದ್ಯಾ? ಕೇಳಿಸುತ್ತೆ ಹೇಳಿ. ಹಲೋ, ಕೇಳಿಸುತ್ತೆ. ಹಾ ಸರ್, ಆತರ ಇದೆ ಸರ್. ಹಾ, ಓಕೆ ಸರ್. ಸರ್ ಬೆಂಗಳೂರು ಹೋದಾಗ ನಾನು ಒಂದು ಡ್ರೀಮ್ ಮಾಡಿದ್ದೆ ಸರ್, ಏನಾದ್ರು ಮಾಡಿ PSI ಆಗ್ಲೇಬೇಕು, ಚೆನ್ನಾಗಿ ಓದ್ಲೇಬೇಕು ಅಂತ. ಡ್ರೀಮ್ ಮಾಡಿದಕ್ಕೂ ಉದ್ದೇಶ ಏನಪ್ಪಾ ಅಂದ್ರೆ ಸರ್, ಅಲ್ಲಿ ಔಟ್ ಆಫ್ ಸ್ಟೇಟ್ ಇಂದ ಜನರು ರೈಲ್ವೆ ಕಾಲೋನಿನಲ್ಲಿ ಇದ್ದು ಅವ್ರು ಕೆಲಸ ಮಾಡ್ತಿದ್ರು ಸರ್. ರೈಲ್ವೆದಲ್ಲಿ ಹಳಿ ಕ್ಲೀನ್ ಮಾಡೋದು, ಇದು ಬಾತ್ರೂಮ್ ತೊಳೆಯೋದು ಅದೆಲ್ಲ ಮಾಡ್ತಿದ್ರು ಸರ್. ಅವರಿಗೆ ಇರೋ ರೈಲ್ವೆ ಕಾಲೋನಿ ಕೊಟ್ಟಿಲ್ಲ ಅವರಿಗೆ. ಮಳೆ ಬಂದ್ರೆ ಸರ್ ಅವರು ಅವತ್ ನೈಟ್ ನಿದ್ದೆ ಮಾಡಲ್ಲ ಸರ್. ಆಮೇಲೆ ನಾನು ಮಾರ್ನಿಂಗು 7:30 ಸರ್ ಹಾಲ್ ತರಬೇಕಂತ ಹೋಗ್ಬೇಕಾದ್ರೆ ನೈಟ್ ಎಲ್ಲ ಮಳೆ ಬಂದಿದೆ ಸರ್. ಒಂದ್ ಚಿಕ್ಕ ಮಕ್ಳು 4-5 ಜನ ಮಲಗಿದ್ದಾರೆ ಸರ್. ಬಟ್ ಅವ್ರ ತಂದೆ ತಾಯಿ ತಾಡ್ಪಲ್ಲು ಹಿಂಗೆ ಎತ್ಕೊಂಡು, ಇವನ ಮೂವಿದಲ್ಲಿ ಇದೆಯಲ್ಲ ಸರ್ ಆ ತರ ಎತ್ಕೊಂಡು ಅವ್ರಿಗೆ ಮಲಗಿಸ್ತಿದ್ದಾರೆ ಸರ್. ಅಂದ್ರೆ ಅವ್ರು ಮಲಗಿದ್ದಾರೆ, ಇವ್ರಿಗೂ ಆಗ್ಲೇ ಅವ್ರಿಗೆ ಕೈ ಸೋತಿದೆ ಸರ್, ಇಟ್ಕೊಳಕ್ ಆಗ್ತಿಲ್ಲ, ಏನಿಲ್ಲ. ಅದನ್ನ ನೋಡ್ಬಿಟ್ಟು ನಂಗೆ ಅನಿಸ್ತು ಸರ್, ನಾವು ಒಳ್ಳೆ ಮನೆ ಕಟ್ಟಿಲ್ಲ, ಚೆನ್ನಾಗ್ ಕಟ್ಟಿಲ್ಲ, 10 ಲಕ್ಷ ಕಟ್ಟಿಲ್ಲ, 20 ಲಕ್ಷ ಕಟ್ಟಿಲ್ಲ ಅಂತ ನಾವ್ ಯೋಚನೆ ಮಾಡ್ತೀವಿ ಸರ್. ಗುಡಿಸ್ಲು ಮನೆ ಆದ್ರೂ ಪರವಾಗಿ, ಗಾಳಿ ಬಂದ್ರೆ ಒಳಗಡೆ ಬರ್ಲಿಲ್ಲಂಗಿದ್ರೆ ಸಾಕು, ಮಳೆ ಬಂದ್ರೆ ಸೋರ್ಲಿಲ್ಲಂಗಿದ್ರೆ ಸಾಕು ಅಂತ ಅನ್ಸಿದ್ದು ನಂಗೆ ಅವಾಗ ಸರ್. ಸಮ್ ಟೈಮ್ ನಾವ್ ಏನ್ ಅನ್ಕೊಂತೀವಿ ಸರ್, ನಾವ್ ಹಿಂಗೆ ಇರ್ಬೇಕಂತ ಅನ್ಕೊಂತೀವಿ, ಬಟ್ ಇರಕ್ ಆಗಲ್ಲ. ಡ್ರೀಮ್ಸ್ ಮಾಡ್ಬೇಕಾದ್ರೆ ಅದು ನಂಗೆ ಅವಾಗ ಅನ್ಸಿತ್ತು ಸರ್, ಈ ತರ ಅಂದ್ರೆ ಡಿಗ್ರಿ ಬೇಸ್ಡ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಕೆಲವು ಸಮ್ ಪೀಪಲ್ಸಿಗೂ ನಾವು ಹೆಲ್ಪ್ ಮಾಡ್ಬೋದು ಅಂತ PSI ಡ್ರೀಮು. ಬಟ್ ಅದು ಟ್ರೂ ಮಾಡ್ಬೋದು ಸರ್, ಬಟ್ ನಾನು ಜಾಸ್ತಿ ಫೋಕಸ್ ಮಾಡ್ಲಿಲ್ಲ. ಆಮೇಲೆ ಸರ್ ನಾನು ಇದಕ್ಕೆ ಬಂದಾಗ November 23 ಫಸ್ಟ್ ಎಲಿಜಿಸ್ ನೋಡಿದಾಗ ನಂಗೆ ಅನ್ಸಿದ್ದು, ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿದ್ದು ನೀವೇ ಸರ್ ಫಸ್ಟ್. ನಾನು ಅವಾಗ ಡ್ರೀಮ್ ಮಾಡಿದ್ದು ಇದ್ರಲ್ಲಿ ಏನೋ ಇದೆ ಕಲಿಬೇಕು ಅಂತ. ಫಸ್ಟ್ ಡೇ ಸರ್ ಅದೇನು ನಂಗೆ ಏನು ಅನಿಸ್ತಿಲ್ಲ ಸರ್. ಬಟ್ ನಾನು ಅವತ್ ನೈಟ್ ಎಲ್ಲ ಗೂಗಲ್ ಎಲ್ಲ ಚೆಕ್ ಮಾಡಿ ನೋಡಿದೆ, ಇದ್ರ ಬಗ್ಗೆ ಎಲ್ಲ ಪಾಸಿಟಿವ್ ಇತ್ತು. ಮಾಮು ಅವ್ರ ಫ್ರೆಂಡ್ ನ ಕೇಳಿದ್ರು, ಅಲ್ಲಿ ಪಾಸಿಟಿವ್ ಬಂತು. ನಾನು ನೆಕ್ಸ್ಟ್ ಮಂತ್ ನೋಡಿದೆ ಸರ್, ಡಿಸೆಂಬರ್
ಡಿಸೆಂಬರ್ ನಾನು ಡ್ರೀಮ್ ಮಾಡಿದೆ ಸರ್. ಇದರಲ್ಲಿ ಬಡ ಜನರಿಗೂ ಹೆಲ್ಪ್ ಮಾಡ್ಬೋದು, ಬಟ್ ನಾವು ಗ್ರೋತ್ ಆಗ್ಬೋದು. ಮಾಡ್ಲೇಬೇಕು, ತಡ ಆದ್ರೂ ಪರವಾಗಿಲ್ಲ, ಮಾಡ್ಲೇಬೇಕು ಅಂತಾನೆ ನಾನು ಡ್ರೀಮ್ ಮಾಡ್ಕೊಂಡ್ ಬಂದಿದ್ದೆ ಸರ್ ಬೆಂಗಳೂರಿಂದ. ಮತ್ತೆ ಸರ್ ನಾನು ಇಲ್ಲಿ ಬಂದಾಗ ಸ್ವಲ್ಪ ಮನೇಲಿ ಪ್ರಾಬ್ಲಮ್ಸ್ ಇತ್ತು ಸರ್. ಆ ಕ್ಲಿಯರ್ ಮಾಡೋದಿನ ನಾನು ಏನು ವರ್ಕ್ ಮಾಡಿಲ್ಲ ಸರ್. ನಾನು ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ ಸರ್. ಇನ್ನೊಂದು ಡೇಸ್ ಕ್ಲಿಯರ್ ಆಯ್ತಪ್ಪ ಅಂದ್ರೆ ಕಂಪ್ಲೀಟ್ಲಿ ಇದ್ರಲ್ಲಿ ನಮ್ಗೆ ಬಿಸಿ ಆಗ್ಬೇಕು. ಒಟ್ಟು ಬಡವರಿಗೆ ಸ್ವಲ್ಪ ಯೂಸ್ ಆಗ್ಬೇಕು. ನನ್ನಿಂದ ಏನಾದ್ರು ಒಂದ್ ಮಾತಾದ್ರು ವರುಣ್ ಒಳ್ಳೆ ಅವನಿಂದ ಸ್ವಲ್ಪ ಒಳ್ಳೇದಾಯ್ತಪ್ಪ ಅಂತ ಕೇಳ್ಬೇಕಾದ್ರೆ ಮೈ ಡ್ರೀಮ್ ಸರ್. ಓಕೆ, ನಿಮಗೆ ಅಂದ್ರೆ ಗೊತ್ತಾ, ಪ್ರತಿ ಪರ್ಸನ್ ಕೂಡ ಆಗಿ ಜೀವನದಲ್ಲಿ ನಿಮಗೆ ಬೆಸ್ಟ್, ನಾವು ಒಂದ್ ದಾರಿ ಹೋಗ್ತಾ ಇದೀವಿ, ಹೋಗ್ತಿರುವಾಗ ನಿಮಗೆ ಹುಡುಕ್ತಾ ಇರ್ಬೇಕು. ನೀವು ಹುಡುಕ್ತಾ ಇದ್ರೆ ಗ್ಯಾರಂಟಿ ಸರಿಯಾಗಿ ಕಂಡ್ಬಿಟ್ಟು ಹುಡುಕಿದ್ರೆ ಜೀವನ ಎಲ್ಲ ಸಿಗುತ್ತೆ ಭೂಮಿ ಮೇಲೆ. ಸರಿಯಾಗಿ ಕಂಡುಬಿಟ್ಟು ಹೌದು ನಿಮ್ಗೆ ಸರ್. ಏನ್ ಬೇಕಂತ ಹುಡುಕಿದ್ರೆ ಭೂಮಿ ಮೇಲೆ ಎಲ್ಲ ಸಿಗುತ್ತೆ ನಿಮಗೆ. ಅದನ್ನ ಯಾವ್ದಾರ ಒಂದು ಕೆಲಸ ಮಾಡಕ್ ಹೋದ್ರೆ ಎಂಡ್ವರೆಗೆ ಹಿಡ್ಕೊಂಡು ಕಾಯ್ಬೇಕಾದ್ರೆ ನೀವೇನೇನು ನನ್ನಲ್ಲಿ ಏನೇನು ತಪ್ಪಿದೆಯೋ ಅದನ್ನ ತಿದ್ಕೊಂಡು ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ನಮಗೆ ನಮ್ಮ ಕೆಲವರು ಇಲ್ಲಿ ಹೇಳ್ತಾರೆ, ಸರ್ ನೀವು ನಮ್ಮ ಮನೆಗೆ ಬರಲ್ವಾ, ನೀವು ನಮ್ಮ ಮನೆಗೆ ಬರಲ್ಲ, ನಿಮ್ಮ ಮನೆಗೆ ಬರಲ್ಲ. ಮನೆ ಯಾರು ಕಟ್ಟಿದ್ರಿ, ಏನು ಮನೆ ಯಾವ್ದಾದ್ರಿ, ಏನು ಅದು ಸಮಸ್ಯೆ ಇಲ್ಲ ನಿಮಗೆ. ಕೆಲವು ಜನ ಹೇಳ್ತಾರೆ ಹೊರಗಡೆ, ಇಲ್ಲ ಬಿಡಿ ಸರ್, ನನ್ನ ಮಾತು ಯಾರು ಕೇಳಲ್ಲ. ನಿನ್ನ ಮಾತು ಕೇಳಕ್ಕೆ ಏನಿದೆ, ನೀವು ಏನ್ ಚೇಂಜ್ ಆಗಿ, ಏನ್ ಬದಲಾಗಿದೆ, ಇಲ್ಲಿ ಏನ್ ಕಾಣುತ್ತೆ, ಬದಲಾಗಿದೆ ಏನ್ ಕಾಣುತ್ತಾ? ಈಗ ನಮ್ ರಿಲೇಷನ್ ಮಾತು ಕೇಳಲ್ಲ ಸರ್. ನನ್ನ ಮಾತು ನಮ್ಮ ರಿಲೇಷನ್ ಯಾಕೆ ಕೇಳ್ತಾರೆ? ಯಾಕೆ ಕೇಳ್ಬೇಕು ಅಂತ ಕ್ವಶನ್ ಕೇಳಿದೆ. ಯಾಕೆ ಕೇಳ್ಬೇಕು ಅವ್ರು ನಿಮ್ಗೆ? ಯಾಕಂದ್ರೆ ಅವಾಗಿಂದ ನೀನು ಏನೇನ್ ಮಾಡಿದ್ಯೋ ಅವ್ರ ತಲೆಗಿದೆ, ನಮ್ ರಿಲೇಷನ್ ತಲೆಗಿದೆ, ಅವ್ರು ಬರಲ್ಲ. ನೀನು ಸಂಪೂರ್ಣವಾಗಿ ಚೇಂಜ್ ಆದ್ರೆ ನಿಮ್ ರಿಲೇಷನ್ ಬರ್ತಾರೆ. ನೀ ಫಸ್ಟ್ ಏನ ಮಾಡು. ನಿಜ ಸರ್. ಓಕೆ, ಕರೆಕ್ಟ್ ಅಲ್ವಾ? ನಾವೇನಾರ ಮಾಡ್ಬೇಕು, ಹೊರಗಡೆ ಹೋಗಿ ಹೋರಾಟ ಮಾಡಿ ಮನೆಗೆ ಬಂದ್ರೆ ನಿಮ್ಗೆ ಒಂದ್ಸರಿ ಹೇಳ್ಬೇಕು, ನನಗೆ ಹೆಂಗ್ ಗೊತ್ತು ಚೇಂಜ್ ಆಗ್ಬೇಕು. ಮಂಗಳೂರಿಗೆ ಹುಡುಗಿಯರಿದ್ರು, ಬೆಂಗಳೂರಿಗೆ ಎಲ್ಲಿಗೆ ಅಮೆರಿಕ ಹೋಗಿದ್ರು. ಅಮೆರಿಕದಲ್ಲಿ ಕೆಲಸ ಮಾಡೋರು, ವರ್ಷಕ್ಕೆ 74 ಲಕ್ಷ ಹುಡುಗಿ. ಇವನೊಬ್ಬ ಹುಡುಗಿ 74 ವರ್ಷಕ್ಕೆ ಪ್ಯಾಕೇಜ್. ಅದು ಯಾರಿಗೆ ಗೊತ್ತು? ವರ್ಷಕ್ಕೆ ಪ್ಯಾಕೇಜ್ ಅಷ್ಟು ಸಂಪಾದನೆ ಮಾಡಾರ ಹುಡುಗಿಯರ್ ಇಬ್ರು ಅಕ್ಕ ತಂಗಿ. ಬರ್ತಿದ್ಮೇಲೆ ಒಂದ್ಸರಿ ಅವ್ರ ಅಪ್ಪ ಫೋನ್ ಮಾಡಿದ್ರು ಅಮೆರಿಕದಿಂದ, ಪಪ್ಪ ನಾ ಬೆಂಗಳೂರಿಗೆ ಬರ್ತಾ ಇದೆಯಾ, ಅಲ್ಲ ನಾ ಮಂಗಳೂರಿಗೆ ಬರ್ತೀವಿ. ಯಾಕೆ? ಇಲ್ಲ ಪಪ್ಪ ನಾ ಬರ್ತೀವಿ ಅಂತ. ಯಾಕೆ? ವರ್ಷಕ್ಕೆ 70-80 ಲಕ್ಷ ದುಡ್ಡು ಕೊಡ್ತಾರೆ ಕಂಪ್ನಿಯವರು, ಇಬ್ರಿಗೆ 1.5 ಕೋಟಿ 2 ಕೋಟಿ ಸಂಪಾದನೆ ಮಾಡಿದ್ರೆ ಯಾಕೆ ಬರ್ತೀರಾ ಅಂತ ಕೇಳಿದ್ರು. ಪಪ್ಪ ನಾ ಬಂದಲ್ಲಿ ಹಸು ಸಾಕ್ತಿವಿ. ಹಸು ಸಾಕ್ತೀರಾ? ಅಷ್ಟೆಲ್ಲ ಓದಿದ್ಯಾಕೆ, ನೀವು ಮಾಡಿದ್ಯಾಕೆ? ಇಲ್ಲ ಹಸು ಸಾಕ್ತಿವಿ. ಈಗ ಮಂಗಳೂರಿಗೆ ಬಂದು ಮಂಗಳೂರಲ್ಲಿ ಇವತ್ತು 350-400 ಹಸು ಸಾಕೊಂಡು ವರ್ಷಕ್ಕೆ 3 ಕೋಟಿ 4 ಕೋಟಿ ಸಂಪಾದನೆ ಮಾಡ್ತಾರೆ ಹೆಣ್ಮಕ್ಳು. ಯಾಕೆ ಹಂಗ ಅನಿಸ್ತಾ ಅವ್ರಿಗೆ? ಹಸು ಸಾಕ್ಬೇಕು, ಸಗಣಿ ಎತ್ಬೇಕಂತ ಗೊತ್ತಿಲ್ಲ, ನೋ ಐಡಿಯಾ. ಒಂದ್ ಸೆಕೆಂಡ್ ನಿಮಗೆ ಬ್ರೈನ್ ಚೇಂಜ್ ಆಗುತ್ತೆ, ನನಗೆ ಬೇಡ ಅನ್ಸ್ಬಿಡುತ್ತೆ. ಈಗ ನೋಡಿ, ಹುಡುಗಿನ ಎಂಗೇಜ್ಮೆಂಟ್ ಮಾಡಿರ್ತೀವಿ, ಎಲ್ಲ ಮಾಡ್ಬಿಟ್ಟಿರ್ತೀವಿ, ಗೊತ್ತಿಲ್ಲ, ಸಂಜೆ ಹುಡುಗ ಬೇಡ ಅಂತಾನೆ. ಯಾಕೆ? ನನಗೆ ಬೇಡ ಅಂದ್ಬಿಡ್ತಾನೆ, ಗೊತ್ತಿಲ್ಲ. ಒಂದ್ ಸೆಕೆಂಡ್ಗೆ ನೋ. ಅದಕ್ಕೆ ಮನಸ್ಸು ಅಂತ ಕರಿತಿರೋದು. ಸ್ಟ್ರಾಂಗ್ ನಿರ್ಧಾರ ಮಾಡಿದ್ರೆ ಏನಾರ ಬರ್ಲಿ, ಏನಾರ ಹೋಗ್ಲಿ, ಏನ ಎದುರಾಗ್ಲಿ ಮಾಡ್ಬೇಕಂತ ಬಿಡಬಾರ್ದು. ಛಲ ಅಂತ ಕರಿತಿರೋದು. ಯಾರಿಗೆ ಗೊತ್ತಿದ್ದು? ಕರೆಕ್ಟಾ? ವೆಯ್ಟ್ ಲಾಸ್ ಮಾಡ್ಬೇಕಂತ ಫಿಕ್ಸ್ ಆಗಿ ಹೋಗಿದ್ರೆ, ವೆಯ್ಟ್ ಲಾಸ್ ಮಾಡಿ ನಾನು ಹೆಲ್ತ್ ಸರಿ ಮಾಡ್ಕೊಂಡು ನಾನು ಏನಾರ ಮಾಡಿ ಬದುಕಬೇಕು ತುಂಬಾ ದಿನ ನಿರ್ಧಾರ ಮಾಡಿದ್ರೆ ಬದುಕ್ತೀರಿ. ಯಾರು ಸ್ಟಾಪ್ ಮಾಡಕ್ ಸಾಧ್ಯನೇ ಇಲ್ಲ. ನಾನು ನಿರ್ಧಾರ ಮಾಡಿಲ್ಲ, ಬಿಡಿ ಸರ್, ಎಲ್ಲಿದೆ ನನ್ನ ಕೈಲಿ ಆಗಲ್ಲ, ಫಿಕ್ಸ್ ಆಗಿಲ್ಲ, ಆಗಲ್ಲ ಅಂತ ಹೆಂಗ್ ಸರಿ ಹೋಗುತ್ತೆ? ಕರೆಕ್ಟ್ ಆಯ್ತಾ? ಹೌದಲ್ಲ ಸರ್? ವರ್ಣ ಸರ್? ಹೌದು ಸರ್, ಕರೆಕ್ಟ್ ಸರ್. ಅಷ್ಟೇ, ಫಿಕ್ಸ್ ಆಗಿ 100%. ಹಾ ಸರ್, ಫಿಕ್ಸ್ ಆಗಿದ್ದೀನಿ ಸರ್. ನಾನು ಅಲ್ಲೇ ಡ್ರೀಮ್ ಮಾಡ್ಕೊಂಡ್ ಬಂದಿದ್ದೆ ಸರ್. ನಾನು ನಿಮ್ ತರ ಆಗ್ಬೇಕು, ಇನ್ಸ್ಪಿರೇಷನ್ ನೀವೇ ಸರ್ ನಂಗೆ. ಬಟ್ ನಾನು ಯಾರನ್ನು ಇನ್ಸ್ಪಿರೇಷನ್ ತಗೊಂಡಿಲ್ಲ.